ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ನಾವು ನಮಗೆ ಹಲವು ದೇವಿಯ ದರ್ಶನಗಳನ್ನು ಮಾಡಿಸ್ಲೋ ಕೊಲ್ಲೂರು ಮೂಕಾಂಬಿಕೆ ಆ ದೇವಿಯ ರಥೋತ್ಸವ ನೀವು ಕುಳಿತಲ್ಲೇ ದರ್ಶನ ಮಾಡುವ ಒಂದು ಸೌಭಾಗ್ಯವನ್ನು ನಾವು ಇವಾಗೆಲ್ಲ ಮಾಡಿಕೊಡ್ತಾ ಇದ್ದೀವಿ. ಅದಕ್ಕೂ ಮುಂಚಿತವಾಗಿ ದೇವಿಯ ಮಹಾತ್ಮೆಯನ್ನು ಸ್ವಲ್ಪ ಕೇಳಿ. ದೇವಿ ಅಂದ್ರೇನು, ಯಾವ ರೀತಿ ಅವಳ ಲೀಲಾ ಭೂಮಿಯ ಕಥೆಗಳನ್ನು ಹೇಗೆ ಮಾಡಿಕೊಟ್ಟಿದ್ದಾರಲ್ಲ ಅನ್ನತಕ್ಕಂಥದ್ದು ವಿಶೇಷವಾದಂಥ ವಿಚಾರ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ವಿಭಾಗದ ಇರತಕ್ಕಂಥ ಮಂಗಳಾದೇವಿಯ ಕಥೆಯನ್ನು ನಾವು ತಿಳಿದು ನಂತರ ಕೊಲ್ಲೂರು ಮೂಕಾಂಬೆಯನ್ನು ದರ್ಶನ ಮಾಡೋಣ. ಏನು ಮಂಗಳೂರಿನಲ್ಲಿರುವ ಮಂಗಳ ದೇವಿಯ ವಿಶೇಷ ಕಥೆ ಎಂದರೆ, ನೀವೆಲ್ಲ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವನ್ನು ಕೇಳಿದ್ದೀರ. ಜಯ ವಿಜಯರ ಶಾಪದಿಂದ ಅವರು ಭೂಮಿಯಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅನ್ನತಕ್ಕಂಥವ್ರು ಹುಡ್ತಾರೆ. ಹೀಗೆ ಅವರು ಯುದ್ಧದಲ್ಲಿ ಎಲ್ಲ ಮಡಿದು ಸಂಹಾರ ಆದಮೇಲೆ ಹಿರಣ್ಯಾಕ್ಷನಿಗೆ ಒಬ್ಬಳು ಮಗಳಿರ್ತಾಳೆ. ಅವಳ ಹೆಸರು ವಿಕಾಸಿನಿ ಅಂತ. ಅವಳು ಮಹಾ ತಪಸ್ವಿ, ಮಹಾದೈವಭಕ್ತೆ, ಜಪಾನುಷ್ಠಾನ ತಪಸ್ಸುಗಳನ್ನು ಸದಾ ರಾಕ್ಷಸಿ ವೃತ್ತಿಯಲ್ಲಿದ್ದರೂ ಸಹಿತ ಅವಳು ಬಹಳ ಸಾಧನೆಗಳನ್ನು ಮಾಡಿರ್ತಾಳೆ. ತಾನೇ ದೇವತೆಗಳ ಮೇಲೆ ಯುದ್ಧಕ್ಕೆ ಹೋಗಿ ಹೋರಾಡಿ ದೇವತೆಗಳ ಸಾಮ್ರಾಜ್ಯವನ್ನೆಲ್ಲ ಇವಳು ಪಣವಾಗಿಟ್ಟುಕೊಂಡು ತೆಗೆದುಕೊಂಡು ಬಂದಿದ್ದಾಳೆ. ಅಂಥ ಒಂದು ಇಂದ್ರನ ಭೋಗವನ್ನು, ಐರಾವತವನ್ನು, ತಿಲೋತ್ತಮೆ, ವೇನಕೆ ಇವರೆಲ್ಲರೂ ಸಹಿತ ಅವ್ರ ಮನೆ ಆಳುಗಳ ಕೆಲಸಕ್ಕೆ ಇಟ್ಕೊಂಡ್ಬಿಡ್ತಾಳೆ. ಎಲ್ಲ ಅಗ್ನಿ, ವಾಯುದೇವ, ಇಂದ್ರಾದ ಅಷ್ಟದಿಕ್ಪಾಲಕರು, ನವಗ್ರಹಗಳೆಲ್ಲ ಇವರು ಛತ್ರ ಶ್ಯಾಮರ ಸೇವೆಗಳನ್ನು ಮಾಡಬೇಕಾಗ್ತದೆ. ಆ ರೀತಿ ಬಲಿಷ್ಠತೆಯನ್ನು ತಪಸ್ಸಿನಿಂದ ಇವಳು ಆರಾಧನೆಯನ್ನು ಮಾಡಿದಂಥವಳು ಈ ವಿಕಾಸಿನಿ ಅಂತ ಕರಿತೀವಿ. ಹೀಗೆ ದಾಳಿಯನ್ನು ಆಗಾಗೋಗಿ ಮಾಡೋದು, ದೇವತೆಗಳಿಗೆ ತೊಂದರೆ ಕೊಡೋದು, ತಾನು ಆಧಿಪತ್ಯದಲ್ಲಿ ಇಂದ್ರನ ಸಿಂಹಾಸನ ಮೇಲೆ ಕೂತ್ಕೊಳ್ಳೋದು, ಈ ರೀತಿಯ ಒಂದು ಸಂಪ್ರದಾಯವನ್ನು ಬೆಳೆಸ್ಕೊಂಡು ಬರ್ತಾ ಇರ್ತಾಳೆ. ಆದರೆ ಇದ್ದಿದ್ದರೆ ಸ್ವಲ್ಪ ದೈತ್ಯಲ್ಲ ಒಳ್ಳೆಯವಳು. ಅವಳೇನು ಮಾಡ್ತಾಳೆ, ಒಂದು ಸಲ ಹೀಗೆ ಯುದ್ಧಕ್ಕೆ ಹೋಗಿ ಬಂದು ಮಾಡುವಾಗ ಇವಳೆಲ್ಲ ಹೊರಗಡೆ ಹೋಗಿದ್ದಾಗ ಅವಳ ಸೇನಾಧಿಪತಿಯಾದಂಥ ಅವನ ಸೇನಾಧಿಪತಿಯನ್ನು ಇಂದ್ರ ಮತ್ತು ಅಗ್ನಿ ಇಬ್ಬರು ಸೇರಿಕೊಂಡು ಯುದ್ಧವನ್ನು ಮಾಡಿ ಸೋಲಿಸ್ಬಿಡ್ತಾರೆ. ಸೋತ್ಬಿಟ್ಲಲ್ಲ, ಇವರೆಲ್ಲರೂ ಇವ್ರ ಕಡೆಯವರೆಲ್ಲ ಓಡಿಸ್ಬಿಟ್ಟಿದ್ದಾರೆ. ಅವತ್ತು ವಿಕಾಸಿನಿ ಇರಲಿಲ್ಲ. ಆದ್ದರಿಂದ ವಿಕಾಸಿನಿ ತುಂಬ ಕೋಪ ಬರ್ತಾನೆ. ಏನು ಭಗಂಡವಾಗಿ ಕುರಿತು ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ. ಪಂಚಾಗ್ನಿಗಳು ಅಂತ ಹೇಳಿದೆ, ಬೆಂಕಿಯಿಂದ, ಗಾಳಿಯಿಂದ, ನೀರಿನಿಂದ ಎಲ್ಲ ಸುತ್ತ ಇರತಕ್ಕಂಥ ಪಂಚಾಗ್ನಿಯಿಂದ ಇವಳು ಸಹಿತ ಜಪ ಅನುಷ್ಠಾನಗಳನ್ನು ಮಾಡೋಕ್ಕೆ ಶುರು ಮಾಡ್ತಾಳೆ. ಆಗ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾಳೆ. ಮೊದಲು ಬ್ರಹ್ಮದೇವ ಅವಳು ಪ್ರತ್ಯಕ್ಷಗೆ, ಅಮ್ಮ ನಾನು ನಿನಗೆ ವರ ಕೊಡ್ಲಿಕ್ಕೆ ಬರೋದಿಲ್ಲ, ನೀನೇ ನನಗಿಂತ ವಿಶೇಷ ಈಶ್ವರನ ಕುರಿತು ತಪಸ್ಸನ್ನು ಮಾಡು, ಅವನಿಗೆ ವರವನ್ನು ಕೊಡ್ತಾನೆ ಅಂತ ಕೇಳ್ತಾಳೆ. ಆಗ ಅವಳು ವಿಕಾಸಿನಿ ಏನು ಹಗಲು ರಾತ್ರಿ ಹಲವಾರು ವರ್ಷಗಳ ಕಾಲ ಈಶ್ವರನ ತಪಸ್ಸು ಮಾಡ್ತಾಳೆ. ಎಂಥ ಸ್ವರುದ್ರೂಪಿ ಅಂದರೆ ಪಾರ್ವತಿ ಥರನೇ ಇರ್ತಾಳೆ. ಅಷ್ಟು ಕಠೋರವಾದ ತಪಸ್ಸನ್ನು ಮಾಡಿದ್ರೂ ಸಹಿತ ಪಾರ್ವತಿ ತಪಸ್ಸಲ್ಲಿ ದೇವತೆಗಳೆಲ್ಲ ಎತ್ತಿದ ಕೈ ಅವಳು. ಈಶ್ವರ ಮತ್ತು ಪಾರ್ವತಿ ಇಬ್ಬರೂ ಸಹಿತ ಅವರ ತಪಸ್ಸಿನ ವಿಚಾರಗಳು ಬೇಕಾದಷ್ಟು ಲೀಲಾಭೂಮಿಯಲ್ಲಿ ಬರ್ತಾರೆ ಅವರಿಗೆ. ಆದರೆ ವಿಕಾಸಿನಿ ಸಹಿತ ಪಾರ್ವತಿ ಹೇಗೆ ಮಾಡ್ತಿರ್ತಾಳೋ ಅದೇ ರೀತಿ ಅನುಷ್ಠಾನ ಶುರು ಮಾಡಿಬಿಡ್ತಾಳೆ. ಪರಮೇಶ್ವರ ಅಲ್ಲಿ ಜಾನ ಕೂತಿದ್ದಾನೆ, ಇವಳು ಈಶ್ವರನ ಕುರಿತು ಮಾಡ್ತಾ ತಪಸ್ಸು. ಪರಮೇಶ್ವರ ಯಾವುದೋ ಒಂದು ಜ್ಞಾನದಲ್ಲಿದ್ದಾಗ ಯಾರೋ ನನ್ನ ಕುರಿತು ಜಪ ಮಾಡ್ತಿದ್ದಾರಲ್ಲ, ಅತೀ ಸುಂದರವಾದವರು ಅಂತೇಳಿ ಆ ಭ್ರಮ ಲೋಕ ಇವನನ್ನು ಆಕ್ರಮಿಸಿಕೊಂಡು ಆ ಜ್ಯೋತಿ ಈಶ್ವರನ ಹತ್ರ ಬಂದುಬಿಡ್ತಾರೆ. ಒಂದು ಸಲ ಈಶ್ವರ ಕಣ್ಣಿನಲ್ಲಿ ಅವಳ ಧ್ಯಾನ ಮಾಡಿದ ತಕ್ಷಣ ಅವನ ಕಣ್ಣಿನ ರೇತಸ್ಸು ಯಾರೋ ನನ್ನನ್ನು ಧ್ಯಾನ ಮಾಡ್ತೇನೆ ಅಂತೇಳಿ ಇವಳ ವಿಕಾಸಿನಿ ಗರ್ಭದಲ್ಲಿ ಹೋಗಿ ಒಂದು ರೇತಸ್ಸು ಬಿದ್ದು ಹೋಗ್ತಾನೆ. ಅವನು ಪಾರ್ವತಿ ಅಂತ ತಿಳ್ಕೊಂಡು ಬಿಡ್ತಾನೆ. ಅಷ್ಟೊಂದು ಸ್ವರುದ್ರೂಪಿಯಾಗಿ ಪಾರ್ವತಿ ಥರನೇ ಇರ್ತಾಳೆ ಅವಳು. ಅಷ್ಟು ಕಠೋರ ತಪಸ್ಸುಗಳನ್ನು ಮಾಡಿ ಈಶ್ವರನಿಂದ ಗರ್ಭ ಧರಿಸ್ಬಿಡ್ತಾಳೆ. ಸರಿ, ದೇವತೆಗಳೆಲ್ಲ ಗೊತ್ತಾಗೋಗುತ್ತೆ, ಗರ್ಭಧಾರಣೆ ಆಗೋಗಿದೆ, ಈಶ್ವರ ರೇತಸ್ಸು ವಿಕಾಸಿನಿ ರಾಕ್ಷಸನ ಗರ್ಭದಲ್ಲಿ ಬಿದ್ದೋಗಿದೆ. ಇನ್ನೇನಪ್ಪ ಮಾಡೋದು? ಈ ಮೊದಲೇ ದೇವತೆಗಳಿಗೆ ತೊಂದರೆ ಕೊಡ್ತಾಳೆ. ಯಾವ ರೀತಿ ಇದನ್ನು ತಪ್ಪಿಸ್ಕೊಳ್ಳೋದು, ಯಾವ ರೀತಿ ಇದನ್ನು ಸಂಹಾರ ಮಾಡೋದು, ಅವನು ಇನ್ನೇನು ತೊಂದರೆ ಕೊಟ್ಬಿಟ್ಟು ನಮ್ಮನ್ನೆಲ್ಲ ಖಾಲಿ ಮಾಡಿಸ್ಬಿಡ್ತಾನೆ ಅಂತ ದೇವತೆಗಳಿಗೆಲ್ಲ ಭಯ ಉಂಟಾಗ್ತಾನೆ. ಆಗ ದೇವತೆಗಳೆಲ್ಲ ಪ್ಲ್ಯಾನ್ ಮಾಡ್ತಾರೆ, ಏನಾರು ಮಾಡಿ ಅದನ್ನು ಆಗಲೇ ಅಭಾಷಣ ಮಾಡಿಸೋರು ಅಂತ ಹೇಳ್ತಾರೆ ನೋಡಿ. ಗರ್ಭವನ್ನು ಹಾಳು ಮಾಡೋ ವಿದ್ಯೆ ಆಗಲೇ ದೇವತೆಗಳಿಂದ ಹುಟ್ಟಿತ್ತು ಅದನ್ನು. ಆದ್ದರಿಂದ ದುಷ್ಟರ ಸಂಹಾರಕ್ಕೋಸ್ಕರ ಅಲ್ವೇ ಏನೇನೋ ಪ್ಲ್ಯಾನ್ ಮಾಡ್ತಾರೆ. ವಿಕಾಸನಿಗೆ ಗರ್ಭಸ್ರಾವ ಆಗುವಂತೆ ಏನಾರು ಹೊಡೆದು ಬಿಡಬೇಕು ಅಂತ. ಆಗ ದೇವತೆಗಳ ವಿದ್ಯೆ ವಿಕಾಸನಿಗೆ ಗೊತ್ತಾಗ್ತಾನೆ. ಆದ್ದರಿಂದ ಇವರೇನಾದರೂ ಮಾಡಿ ನನ್ನ ಗರ್ಭವನ್ನು ಹಾಳು ಮಾಡಿ ನನ್ನ ನಮ್ಮ ಹುಟ್ಟುವ ಮಗುವನ್ನು ಸಂತಾನವನ್ನು ಹಾಳು ಮಾಡಿಬಿಡ್ತಾರೆ ಅಂತೇಳಿ ಅವಳು ಗರ್ಭವನ್ನು ಚೆಚ್ಕೊಂಡು ತನ್ನ ಮಾಂಸದ ಮುದ್ದೆಯನ್ನು ತಗೊಂಡು ಆ ಗರ್ಭವನ್ನು ಭೂಮಿಯ ಗರ್ಭದಲ್ಲಿ ಅವಸಿಟ್ಬಿಡ್ತಾಳೆ. ಯಾರಿಗೂ ಗೊತ್ತಾಗಲ್ಲ ದೇವತೆಗಳಿಗೆ. ಅಲ್ಲೇ ಬೆಳೀತಾ ಕೂತಿರ್ತಾನೆ. ಕೊನೆಗೆ ಇವಳು ನನ್ನ ಜಪ ಅನುಷ್ಠಾನವನ್ನು ಮಾಡಿ ಕಾಲ ಇರ್ತಾಳೆ. ಆ ಭೂಗರ್ಭದಲ್ಲೇ ಇವಳು ಮಣ್ಣಿನ ಮುದ್ದೆಯಲ್ಲಿ ಆ ಒಂದು ಮಗು ಶಿಶುವನ್ನು ಉಂಡೆ ಮಾಡಿ ಇಟ್ಬಿಟ್ಟಿದ್ದಾಳೆ.
ಅವನು ಬೆಳೀತಾ 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 ಘೋರವಾದ ಮಳೆಗಾಲ ಬರ್ತಾನೆ. ಮಳೆಯ ಸಿಡಿಲು ಗುಡುಗುಳಿಗೆ ಭೂಮಿ ಬೋರ್ಗರದಂತೆ ಸಿಡಿಲಿಂದ ಹೊರಗೆ ಬರ್ತಾನೆ. ನೋಡಿದ್ರೆ ಆಗ ಭೂಮಿ ಬಾಯಿ ಬಿಟ್ಟ ತಕ್ಷಣ ಅಂಧಕಾಸುರ ಅಂತ ಒಬ್ಬ ರಾಕ್ಷಸ ಬರ್ತಾನೆ. ಅಂಧಕಾಸುರ ಅಂದರೆ 4-5 ಜನ ಅಂಧಕಾಸುರರು ಗ್ರಂಥಗಳೆಲ್ಲ ಬರ್ತಾನೆ. ಇಲ್ಲಿ ಬರತಕ್ಕಂಥ ಅಂಧಕಾಸುರ ಕತ್ತಲೆಯಲ್ಲಿ ಭೂಮಿಯ ಗರ್ಭದಲ್ಲಿ ಹುಟ್ಟಿದ್ರಿಂದ ಅವನಿಗೆ ಅಂಧಕಾಸುರ ಅಂತ ಕರೀತಾರೆ. ಅವನ ಕಣ್ಣೆಲ್ಲ ಇರ್ತಾರೆ, ಆದರೆ ಭೂಮಿಯ ಗರ್ಭದಲ್ಲೇ ಅವನ ಗರ್ಭ ಧರಿಸಿದ್ರಿಂದ ಅಂಧಕಾಸುರ ಅಂತ ನಾಮಕರಣ ಮಾಡ್ತಾರೆ. ಆಗ ಬಂದು ಕೇಳ್ತಾನೆ, ಏನಮ್ಮ ನನ್ನನ್ನು ಭೂಗರ್ಭದಲ್ಲಿ ಹಾಕ್ಬಿಟ್ಟಿಲ್ಲ, ಯಾತಕ್ಕೋಸ್ಕರ ಅಂತ ಅವನು ಅಂಧಕಾಸುರ ಕೇಳ್ತಾನೆ. ಅಯ್ಯೋ ನೋಡಪ್ಪ, ನಿನ್ನ ತಾತನನ್ನು ಸಂಹಾರ ಮಾಡಿದಂಥ ಮಹಾವಿಷ್ಣು, ಅವನ ದೇವಾಂದೇವತೆಗಳು ಅವರೆಲ್ಲ ನಿನಗೆ ತೊಂದರೆ ಕೊಡ್ತಾ ಇದ್ದಾನೆ. ನಮ್ಮದು ಅಂಥ ವಂಶ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ನಿಮ್ಮ ದೊಡ್ಡಪ್ಪ ಇವರೆಲ್ಲ ಇದ್ದರು. ಅಂಥ ವಂಶದಲ್ಲಿ ನಾವು ಹುಟ್ಟಿ ಈ ಥರ ದೇವತೆಗಳು ತೊಂದರೆ ಕೊಡ್ತಾ ಇದ್ದಾರೆ. ಆ ಒಂದು ಗರ್ಭದಲ್ಲಿ ಈಶ್ವರನ ತಪಸ್ಸಿಂದ ವೀರ್ಯದಲ್ಲಿ ನೀನು ಹುಟ್ಟಿದ್ದೆ ಅಂತ ನೀನು ರಕ್ಷಣೆ ಮಾಡಲಿಕ್ಕೆ ಗರ್ಭದಲ್ಲಿ ಬಿಟ್ಟಿದ್ದೇನೆ ಅಂತ. ಇನ್ನೇನು ಈಶ್ವರನ ವೀರ್ಯದಲ್ಲಿ ಹುಟ್ಟಿದ ಅಂಧಕಾಸುರ ಹಿಡಿಯೋಕ್ಕೆ ಆಗಲ್ಲ. ಏನು ದೇವತೆಗಳಿಗೆಲ್ಲ ಧ್ವಂಸ ಮಾಡ್ತಾ ಇದ್ದಾನೆ, ಏನು ಧೂಳಿ ಪಟ ಮಾಡ್ತಾ ಇದ್ದಾನೆ. ದೇವತೆಗಳೆಲ್ಲ ಔಸ್ಕೊಂಡು ಪಾತಾಳ ಲೋಕದಲ್ಲಿ ಓಡೋಗ್ತಾ ಇರ್ತಾರೆ. ಎಲ್ಲರೂ ಸಹಿತ ಆ ಒಂದು ಪಾರ್ವತಿ ದೇವಿಯ ಕುರಿತು ಮಹಾವಿಷ್ಣು ಈಶ್ವರನ ಸಮ್ಮುಖದಲ್ಲಿ ಬಂದು ಕೂತ್ಕೊಳ್ತಾರೆ. ಅಮ್ಮ, ನೀನೊಂದು ಅವತಾರ ತಾಳಮ್ಮ, ನೀನು ಅವತಾರದಲ್ಲೇ ಅಷ್ಟಶಕ್ತಿಗಳು ನಿನ್ನಲ್ಲೇ ಇದೆ, ಆದರೆ ನೀನು ಅವನ ಸಂಹಾರ ಮಾಡಿ ನಮ್ಮನ್ನೆಲ್ಲ ದೇವಲೋಕನ ಉಳಿಸ್ಬೇಕು ಅಂತ ಕೇಳ್ಕೊತಾರೆ. ಆಗ ಪಾರ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡಿದಾಗ ಎಲ್ಲರ ಶಕ್ತಿಯನ್ನು ಪಾರ್ವತಿ ದೇವಿ ಕೊಡ್ತಾರೆ. ಪಾರ್ವತಿ ದೇವಿ ಅಂಧಕಾಸುರ ಮುಂದೆ ಹೋಗಿ ಚಿಕ್ಕ ಹುಳಿಯಾಗಿ ಬಾಲಾತ್ರಿಪುರ ಸುಂದರಿಯಾಗಿ ನಿಂತ್ಕೋತಾಳೆ. ಅವನು ನೋಡ್ತಾನೆ ಇವಳ ಮೇಲಿನ ಕೆಳಗೆ, ಇಷ್ಟೇಷ್ಟಿದೆಯಲ್ಲ ದೇವಿ, ನೀನು ನಿನ್ನ ಜೊತೆ ನಾನು ಯುದ್ಧ ಮಾಡೋದೆ, ಹೆಂಗಸರ ಜೊತೆ ಯುದ್ಧ ಮಾಡೋದಿಲ್ಲ, ಹೊರಟೋಗಿ ಯಾರು ದೊಡ್ಡವರಿದ್ದರೆ ಕರ್ಕೊಂಬನಿ ಅಂತೇಳಿ ಆ ಅಂಧಕಾಸುರ ಒಳ್ಳೆ ಚೇಚಿತ್ತಾಗಿ ನೋಡಿಬಿಡ್ತಾನೆ ಅಮ್ಮನವ್ರನ್ನ. ಆಗ ಅವನು ಏನು ಗೊತ್ತಿರೋದಿಲ್ಲ ಅವನಿಗೆ. ಆಗ ಬೃಹದಾಕಾರವಾಗಿ ದೇವಿ ನಿಂತ್ಕೋತಾಳೆ. ಎಲ್ಲ ದೇವತೆಗಳು ಆಯುಧವನ್ನು ಕೊಟ್ಟಿದ್ದಾನೆ, ಬಾ ನನ್ನ ಜೊತೆ ಯುದ್ಧ ಮಾಡುವಾಗ ಆ ವಿರಾಟ್ ಸ್ವರೂಪವನ್ನು ಅಂಧಕಾಸುರ ನೋಡೋಕ್ಕಾಗದೆ ಸಮುದ್ರ ಗರ್ಭದಲ್ಲಿ ಹೋಗಿ ಹೊಸ್ಕೊಂಡು ಬಿಡ್ತಾನೆ. ದೇವಿಯವನ ಜನ್ಮ ಜಾಲಾಡಿ ಯಾವ ಸಮುದ್ರದಲ್ಲಿ ಹೊಸ್ಕೊಂಡಿದ್ದಾನೆ ಎಲ್ಲವಾಗಿ ಘೋರ ಯುದ್ಧಗಳಾಗ್ತದೆ. ಆ ಯುದ್ಧದಲ್ಲಿ ಆ ಸಂಹಾರ ಮಾಡಿ ಅಂಧಕಾಸುರನ್ನು ಸಂಹಾರ ಮಾಡ್ತಾಳೆ ದೇವಿ. ಆಗ ರಾಕ್ಷಸರ ಸಂಹಾರ ಆಗ್ತಾರೆ, ದೇವತೆಗಳ ಪುಷ್ಪಳೆ ಕರೀತಾರೆ. ಅಲ್ಲಿಂದ ವಿರಾಟ್ ರೂಪವನ್ನು ಆ ದೇವಿಯ ತಾಳಿದಂಥ ಜಾಗ ಆ ಮಂಗಳೂರಿನ ಮಂಗಳಾದೇವಿ ಅನ್ನೋ ಕ್ಷೇತ್ರದ ಕಥೆ ಇದಾಗ್ತದೆ. ಆದರೆ ನಮ್ಮನವರು ಅಲ್ಲೇ ಹೋಗಿ ನೆಲೆಸ್ಕೋತಾಳೆ. ಆ ದೇವಿನ ವಿಶೇಷವಾಗಿ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಎಲ್ಲರೂ ಸಹಿತ ಮಂಗಳಾದೇವಿ ಅಂತೇಳಿ ಆ ಸಮುದ್ರ ಜಾಗದಲ್ಲಿ ಆದಂಥ ದೇವಿಯನ್ನು ಪ್ರಾರ್ಥನೆ ಪೂಜೆನ ಇವತ್ತು ವಿಶೇಷವಾಗಿ ಆರಾಧನೆ ಮಾಡ್ತಾರೆ ಅಲ್ವಾ. ಆದ್ದರಿಂದ ಅದೇ ಒಂದು ಮುಂದಕ್ಕೆ ಅದೇ ಜಾಗದ ಎಲ್ಲ ಶಕ್ತಿಪೀಠಗಳಿದೆ. ಕೊಲ್ಲೂರು ಮೂಕಾಂಬಿಕೆ ಅನ್ನತಕ್ಕಂಥ ದೇವಸ್ಥಾನ, ಆ ದೇವಸ್ಥಾನದ ರಥೋತ್ಸವ, ಆ ದೇವಾಲಯದ ವಿಶೇಷತೆ ಏನು, ಅದರ ಕಥೆ ಏನು ತಗುತ್ತಾ ನಾವೆಲ್ಲ ಒಂದು ಚಿಕ್ಕ ವಿವರ ತಗೊಂಡ ನಂತರ ನೋಡ್ಕೊಂಡು ಬರೋಣ. ಕೊಲ್ಲೂರು ಮೂಕಾಂಬಿಕೆ ಮೂಕಾಸುರನ ಸಂಹಾರ ಮಾಡಿ ದೇವಿಯಲ್ಲಿ ಶಿಲಾರೂಪದಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾಳೆ. ಬಾಣಲಿಂಗವಾಗಿ ನೀವು ದೇವಿಯ ದರ್ಶನವನ್ನೆಲ್ಲ ಆ ಒಂದು ದೇವಿ ದೇವಸ್ಥಾನದಲ್ಲಿ ಮಾಡಬಹುದು. ಎಷ್ಟು ವಿಶೇಷವಾದಂಥ ಕ್ಷೇತ್ರ, ಎಲ್ಲ ಮಂತ್ರಸಿದ್ಧಿ ಮಾಡುವವರೆಗೆ ಇರತಕ್ಕಂಥ ಕ್ಷೇತ್ರ ಕೊಲ್ಲೂರು. ಮಹಾತಾಯಿನ ಆ ಒಂದು ಕೊಡಚಾದ್ರಿ ಅನ್ನತಕ್ಕಂಥ ಪರ್ವತದಲ್ಲಿ ವಿಶೇಷವಾದ ಅನುಷ್ಠಾನ ತಪಸ್ಸುಗಳನ್ನ ಸಾಧನೆ ಮಾಡೋರು ಬೇಕಾದಷ್ಟು ಜನ ಸಾಧು ಸಂತರಿದ್ದಾರೆ. ಅಂಥ ದೇವಿಯ ವಿಶೇಷವಾದ ಫಲಗಳನ್ನು ಕೊಡುವಂಥ ಕ್ಷೇತ್ರ ಆ ಕೊಲ್ಲೂರು ಮೂಕಾಂಬಿಕಾ. ಆ ನದಿಯಲ್ಲಿ ಸ್ನಾನ ಮಾಡಿ ದೇವಿಯ ರಥೋತ್ಸವ ಮತ್ತು ವಿಶೇಷ ಪೂಜೆಗಳನ್ನ ಒಂದು ಸಲ ನಾವು ಆನಂದ ಗುರೂಜಿಯವರ ಮುಖಾಂತರವಾಗಿ ಹೋಗಿ ದರ್ಶನವನ್ನು ಮಾಡಿ ದೇವಸ್ಥಾನ ನೋಡ್ಕೊಂಬರೋಣ. ಒಂದು ಸಲ ಬನ್ನಿ. ನೋಡುಬಾ 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 ಕೊಲ್ಲೂರ ಮೂಕಾಂಬೆ ನೆಲೆಸಿರುವ ಸಿರಿಯೂರ. ನೋಡುಬಾ ನೋಡುಬಾ ಕೊಲ್ಲೂರ ಮೂಕಾಂಬೆ ನೆಲೆಸಿರುವ ಸಿರಿಯೂರ. ಕರುನಾಡ ಮಡಿಲಲ್ಲಿ ಸಹ್ಯಾದ್ರಿ ಸೆರೆಗಲ್ಲಿ ಕೊಡಚಾದ್ರಿಗಿರಿಯಲ್ಲಿ ಸೌಪರ್ಣಿಕೆ ದಡದಲ್ಲಿ ಶಕ್ತಿಯ ಕ್ಷೇತ್ರವಿದು ಮೆರೆಯುತ್ತಿದೆ. ಭಕ್ತರನ್ನು ಕೈ ಬೀಸಿ ಕರೆಯುತ್ತಿದೆ. ನೋಡುಬಾ
ಸಿರಿಯೂರ ನೋಡುವ ನೋಡುವ ಕೊಲ್ಲೂರ. ಮೂಡಣದ ಬಾಗಿಲಲ್ಲಿ ನೇಸರನು ಬಂದಾಗ ತಾಯಿಗೆ ಹಾಡೋಣ ಸುಪ್ರಭಾತ. ಮೂಡಣದ ಬಾಗಿಲಲ್ಲಿ ನೇಸರನು ಬಂದಾಗ ತಾಯಿಗೆ ಹಾಡೋಣ ಸುಪ್ರಭಾತ. ಹಾಲು ಮೊಸರು ತುಪ್ಪ ಸವಿಜೇನು ಬಾಳೆ ಬೆಲ್ಲ, ಹಾಲು ಮೊಸರು ತುಪ್ಪ ಸವಿಜೇನು ಬಾಳೆ ಬೆಲ್ಲ, ತಾಯಿಗೆ ನೀಡುವುದೇ ಅಭಿಷೇಕ, ತಾಯಿಗೆ ನೀಡುವುದೇ ಅಭಿಷೇಕ. ಮೂಕಾಂಬಿಕೆ ಸನ್ನಿಧಿಯೇ ಸ್ವರ್ಗಲೋಕ. ನೋಡುವ ನೋಡುವ ಕೊಲ್ಲೂರ, ಮೂಕಾಂಬೆ ನೆಲೆಸಿರುವ ಸಿರಿಯೂರ. ನೋಡುವ ನೋಡುವ ಕೊಲ್ಲೂರ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ಜಾತ್ರಾ ಮಹೋತ್ಸವಕ್ಕೆ ನಾವೆಲ್ಲ ಬಂದಿದ್ದೀವಿ. ಇವತ್ತು ಸುವರ್ಣ ಟಿ ವಿ ವೀಕ್ಷಕರು ಎಲ್ಲರಿಗೂ ಇದೊಂದು ವಿಶೇಷವಾದಂತಹ ಕೊಡುಗೆ ಅಂತಲೇ ಹೇಳಿ, ಈ ತರಹ ಜಾತ್ರೆ ದಿನ ಈ ಥರ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂತಹ ಕೊಲ್ಲೂರು ಕ್ಷೇತ್ರಕ್ಕೆ ಬಂದು ಈ ಜಾತ್ರಾ ಮಹೋತ್ಸವ ನಮ್ಮೆಲ್ಲರಿಗೂ ದರ್ಶನ ಮಾಡಿಸುವಂತಹ ಯೋಗ ಭಾಗ್ಯ ನಮಗೂ ಆಗಿದೆ. ಅಂಬುಜಾನನೆ ಉಮೆಗೆ ಅರಿಶಿನವ ಹಚ್ಚೋಣ, ಕಲಿತಾಪಹಾರಿಣಿಗೆ ಕುಂಕುಮವ ಹಚ್ಚೋಣ. ಅಂಬುಜಾನನೆ ಉಮೆಗೆ ಅರಿಶಿನವ ಹಚ್ಚೋಣ, ಕಲಿತಾಪಹಾರಿಣಿಗೆ ಕುಂಕುಮವ ಹಚ್ಚೋಣ. ಸ್ವರ್ಣ ಗೌರಿ ಮೂಕಾಂಬೆಗೆ ಮಣಿಕನಕ ನೀಡೋಣ, ಸ್ವರ್ಣ ಗೌರಿ ಮೂಕಾಂಬೆಗೆ ಮಣಿಕನಕ ನೀಡೋಣ. ಶಿವ ಕೊಟ್ಟ ಸೌಭಾಗ್ಯ ಶಿವಿಗೆ ನೀಡೋಣ, ಶಿವ ಕೊಟ್ಟ ಸೌಭಾಗ್ಯ ಶಿವಿಗೆ ನೀಡೋಣ. ಶಿವಶಕ್ತಿ ನೆಲೆ ನಿಂತ ಶಿವಲೋಕ ನೋಡೋಣ. ಬಹಳ ವಿಶೇಷವಾದಂತಹ ಕ್ಷೇತ್ರ. ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರವನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಅದರಲ್ಲಿ ಜಾತ್ರೆ ಮಹೋತ್ಸವ, ಸಂಜೆ ಗೋಧೂಳಿ ಲಗ್ನ, ಬೆಳಗಿನ ಮುಹೂರ್ತದಲ್ಲಿ ಸಹಿತ ಒಂದು ವಿಶೇಷವಾದಂಥ ರಥಾರೋಹಣ ಆಗಿದೆ. ಅದಾದ ನಂತರ ಸಂಧ್ಯಾ ಕಾಲದಲ್ಲಿ ಗೋಧೂಳಿ ಲಗ್ನದಲ್ಲೂ ಸಹಿತ ಬಹಳ ವಿಶೇಷವಾದಂತಹ ತುಂಬ ದೊಡ್ಡದಾದಂತಹ ರಥ ಅಮ್ಮನವರ ರಥದಲ್ಲಿ ರಾಜರಿಸ್ತಾ ಇರ್ತಕ್ಕಂಥ, ಅಷ್ಟು ಚೆನ್ನಾಗಿ ರಾರಾಜಿಸ್ತಾ ಇರ್ತಕ್ಕಂತಹ ದೇವಿ ಮೂಕಾಂಬಿಕಾನ ಎಲ್ಲ ನೀವೆಲ್ಲ ದರ್ಶನ ಮಾಡಿದ್ದೀರಿ. ಮತ್ತು ಈ ಕ್ಷೇತ್ರದಲ್ಲಿ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂತಹ ಅಂಶ ಇಲ್ಲಿ ನಡೀತಾ ಇದೆ. ಜಾತ್ರಾ ಮಹೋತ್ಸವ ಅನ್ನೋದು ಬಹಳ ವಿಶೇಷವಾದ್ದು. ಅದರಲ್ಲಿ ಈ ತರಹ ಇವತ್ತಿನ ದಿವಸ ಮಂಗಳವಾರ ಬಂದಿರತಕ್ಕಂಥದ್ದು ಮತ್ತಷ್ಟು ವಿಶೇಷವಾಗಿದೆ. ಈ ವಿಶೇಷ ನೀವೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ತಾಯಿನೂ ನಾವು ಪ್ರಾರ್ಥಿಸ್ತೀವಿ. ನೀವು ಸಹಿತ ಇವತ್ತು ನೀವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಒಂದು ಭಾಗ್ಯ. ಇಂಥ ಭಾಗ್ಯ ಎಲ್ಲ ಪ್ರತಿ ಸಾಧ್ಯವಾದಷ್ಟು ನಿಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ರೀತಿ ಒದಗಲಿ ಅಂತೇಳಿ ತಾಯಿನೂ ಪ್ರಾರ್ಥಿಸೋಣ. ನೋಡುವ ನೋಡುವ ಕೊಲ್ಲೂರ, ಮೂಕಾಂಬೆ ನೆಲೆಸಿರುವ ಸಿರಿಯೂರ. ನೋಡುವ ನೋಡುವ ಕೊಲ್ಲೂರ. ಸಿರಿಯೊಡತಿ ಶ್ರೀಲಕ್ಷ್ಮಿಯ ಮೂಕಾಂಬಿಕೆ, ನುಡಿಯೊಡತಿ ಶ್ರೀವಾಣಿಯ ಮೂಕಾಂಬಿಕೆ,
ಸಿರಿಯೊಡತಿ ಶ್ರೀಲಕ್ಷ್ಮಿಯ ಮೂಕಾಂಬಿಕೆ, ನುಡಿಯೊಡತಿ ಶ್ರೀವಾಣಿಯ ಮೂಕಾಂಬಿಕೆ, ಶಿವನೊಡತಿ ಶ್ರೀ ಗೌರಿಯ ಮೂಕಾಂಬಿಕೆ. ಶಿವನೊಡತಿ ಶ್ರೀ ಗೌರಿಯ ಮೂಕಾಂಬಿಕೆ, ಸೂತ್ರಧಾರಿಣಿ ತಾಯಿ ಪುಣ್ಯರೂಪಿಣಿ, ಜಗದ ಜನರ ಹರಸಲೆಂದೆ ಮಾತೆ ನಿಲ್ತಳು, ಮೂಕಾಂಬೆ ನಿಲ್ತಳು. ನೋಡು ಬಾ ನೋಡು ಬಾ ನೋಡು ಬಾ ನೋಡು ಬಾ ಕೊಲ್ಲೂರ, ಮೂಕಾಂಬೆ ನೆಲೆಸಿರುವ ಸಿರಿಯೂರ. ನೋಡು ಬಾ ನೋಡು ಬಾ ಕೊಲ್ಲೂರ, ಮೂಕಾಂಬೆ ನೆಲೆಸಿರುವ ಸಿರಿಯೂರ. ಕರುನಾಡ ಮಡಿಲಲ್ಲಿ ಸಹ್ಯಾದ್ರಿ ಸೆರೆಗಲ್ಲಿ, ಕೊಡಚಾದ್ರಿ ಗಿರಿಯಲ್ಲಿ ಸೌಪರ್ಣಿಕೆ ದಡದಲ್ಲಿ ಶಕ್ತಿಯ ಕ್ಷೇತ್ರವಿದು ಮೆರೆಯುತ್ತಿದೆ, ಭಕ್ತರನ್ನು ಕೈ ಬೀಸಿ ಕರೆಯುತ್ತಿದೆ. ಅಮ್ಮ ಅಂಬುಜಾನನೆ ಸ್ವರ್ಣ ಗೌರಿಯೇ. ಕೊಡಚಾದ್ರಿ ಸ್ಥಿತೆ ದೇವಿ ಕೋಲರ್ಷಿನುತೆ ಮಾತೆ, ಕೊಲ್ಲೂರ ಮಗತಾಯಿ ಜನನಿ. ಕೊಡಚಾದ್ರಿ ಸ್ಥಿತೆ ದೇವಿ ಕೋಲರ್ಷಿನುತೆ ಮಾತೆ, ಕೊಲ್ಲೂರ ಮಗತಾಯಿ ಜನನಿ. ಕಲ್ಯಾಣಿ ಫಣಿವೇಣಿ ಕಲಹಂಸೆ ಶರ್ವಾಣಿ, ಕೀರ್ತಿಯ ಹಾಡುವ ಗಾಯಕನ ನಿನ್ನ ಭಿಕ್ಷೆಗೆ ಕಾದಿಗ ಯಾಚಕನ. ಕೊಡಚಾದ್ರಿ ಪರ್ವತ ನೀವು ನೋಡ್ತಾ ಇದ್ದೀರಾ, ವಿಶೇಷವಾದ್ದು ಶಂಕರಾಚಾರ್ಯರು ಉಪಾಸನೆ ಮಾಡಿದಂಥ ಸ್ಥಳ, ಶಂಕರಾಚಾರ್ಯರು ಮೂಲವಾಗಿರುವಂಥ ಸ್ಥಳ. ಅದರಲ್ಲಿ ಮತ್ತೊಂದು ವಿಶೇಷ ನಾವು ನೋಡ್ತಾ ಇರಬಹುದು. ಬಹಳ ವಿಶೇಷವಾಗಿ ಒಂದು ಶಿವಲಿಂಗದ ಆಕಾರದಲ್ಲಿ, ಅಂದರೆ ಪರ್ವತ ಒಂದು ಶಿವಲಿಂಗದ ಆಕಾರವಾಗಿ ಸ್ವರ್ಣಭೂಷಣವಾಗಿರ್ತಕ್ಕಂತಹದ್ದು ಚಂದ್ರಮೌಳೇಶ್ವರ ಅಂತ ನಾವು ಹೇಳ್ತಿದ್ದೆ. ಆಗಲೇ ನಾನು ಚಂದ್ರಮೌಳೇಶ್ವರನ ದರ್ಶನ ಮಾಡಿಸಿದ್ದೆ. ಚಂದ್ರಮೌಳೇಶ್ವರ ಅಂದರೆ ಚಂದ್ರ, ಶಾಂತ ರೂಪದಲ್ಲಿ ಚಂದ್ರನ ತಲೆಗೆ ಇಟ್ಕೊಂಡಿರ್ತಕ್ಕಂಥ ಶಿವನ ನಾವು ನೋಡುವಂಥ ಭಾಸಗಳು ಈ ಒಂದು ಬೆಟ್ಟದಲ್ಲಿ ಆಗ್ತಾಯಿದೆ. ಇದಕ್ಕೆ ಕೊಡಚಾದ್ರಿ ಅಂತ ವಿಶೇಷ ನಾಮಕರಣ. ಈ ಕೊಡಚಾದ್ರಿ ಕ್ಷೇತ್ರ ಶಂಕರಾಚಾರ್ಯರ ವಾಸಸ್ಥಳ, ಶಂಕರಾಚಾರ್ಯರು ಜಪ ಅನುಷ್ಠಾನಗಳು ಮಾಡಿರುವಂಥದ್ದು, ತಾಯಿ ಪ್ರತ್ಯಕ್ಷವಾದಂಥ ಸ್ಥಳ. ಈ ಸ್ಥಳ ಬಹಳ ವಿಶೇಷವಾಗಿದೆ. ನೀವೆಲ್ಲ ನೋಡಿ ಆನಂದಿಸುವಂಥದ್ದು ಮತ್ತು ಪ್ರತಿಯೊಬ್ಬರು ಬಂದು ದರ್ಶನ ಮಾಡುವಂತಹ ಕ್ಷೇತ್ರ ಇದು. ಕೊಲ್ಲೂರಿಗೆ ಮೂಲವಾಗಿ ಹೇಳಬೇಕಂದ್ರೆ ಶಂಕರಾಚಾರ್ಯ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಕೊಲ್ಲೂರು ಮೂಕಾಂಬಿಕಾ, ಅದರ ಮೂಲ ಕ್ಷೇತ್ರವೇ ಈ ಕೊಡಚಾದ್ರಿ. ಈ ಕೊಡಚಾದ್ರಿ ಪರ್ವತ ಬಹಳ ಹೆಸರನ್ನು ಇಟ್ಕೊಂಡಿರೋದ್ರಿಂದ ಇದಕ್ಕೆ ಶಂಕರನ ಅನುಷ್ಠಾನ ಸಹಿತ ಇಲ್ಲಿ ನಡೆಯುತ್ತೆ. ಶಂಕರಾಚಾರ್ಯರು ಪೂರಕವಾದಂತಹ ರೀತಿಯಲ್ಲಿ ಅನುಷ್ಠಾನಗಳನ್ನು ಮಾಡಿ ಇವತ್ತಿನ ಶಂಕರ ಪರಂಪರೆ ಅಂತಕ್ಕಂಥದ್ದು ಏನಿದೆ ಅದು ವಿಶೇಷವಾದಂತಹ ರೀತಿ ನಾವು ದರ್ಶನ ಮಾಡ್ಬೋದು ಅಂದರೆ ಈ ಕೊಡಚಾದ್ರಿ ಪರ್ವತ ಶ್ರೇಣಿಯಲ್ಲಿ. ಇಂಥ ಪರ್ವತ ಶ್ರೇಣಿ ನೀವೆಲ್ಲ ನೋಡ್ತಿದ್ದೀರಿ, ಭಾಳ ಸಂತೋಷವಾದಂಥ ವಿಚಾರ. ಇಲ್ಲಿ ಮತ್ತೊಂದು ವಿಶೇಷ, ಇಂಥ ಒಂದು ಕೊಡಚಾದ್ರಿ ಪರ್ವತನ ಇವತ್ತು ನೀವು ವಾಹಿನಿಯಲ್ಲಿ ನೋಡ್ತಾ ಇದ್ದೀರಾ, ಆದರೆ ನೀವೇ ಪ್ರತ್ಯಕ್ಷವಾಗಿ ಬಂದು ಒಂದು ಸತಿ ಈ ಕ್ಷೇತ್ರನ ನೋಡಿ, ಈ ಒಂದು ಕ್ಷೇತ್ರದಲ್ಲಿ ನೀವು ಓಡಾಡಿ ನಿಮ್ಮ ಜನ್ಮ ಪಾವನಗೊಳಿಸ್ಕೊಳ್ಳಿ. ಇದು ಬಹಳ ವಿಶೇಷವಾದಂತಹ ಅಂಶ. ಈ ಕ್ಷೇತ್ರಕ್ಕೆ ನೀವು ಯಾರೇ ಬಂದರೂ ಸಹಿತ ತಾಯಿ ದರ್ಶನ ಮಾಡಿ ಶಂಕರರ ದರ್ಶನ ಮಾಡಲಿ ಅಂತ ಹೇಳಿ ನಾವೆಲ್ಲ ನಿಮ್ಮನ್ನು ಪ್ರಾರ್ಥಿಸ್ತಾ ಇದ್ದೀವಿ. ಬೆಳಗು ಈ ಜೀವನ ತವ ಚರಣಾಮೃತ ಪಾವನ, ಬೆಳಗು ಈ ಜೀವನ ಕೊಡ
ಕೊಡಚಾದ್ರಿಸ್ಥಿತೆ ದೇವಿ ಕೋಲರ್ಷಿನುತೆ ಮಾತೆ ಕೊಲ್ಲೂರ ಮಗತಾಯಿ ಜನನಿ. ಕೊಲ್ಲೂರು ಮೂಕಾಂಬಿಕೆ ದರ್ಶನ ಮಾಡಿದ್ರೆ ಹಟ್ಟಿ ಅಂಗಡಿ ಗಣೇಶಪತಿ ಏನು ವಿಶೇಷ? ಗಣಪತಿಗೆ ಅಷ್ಟಸಿದ್ಧಿಗಳು ಅಂತೇಳಿ ಕಳಿತೀವಿ. ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ ಅಂತ ಅಷ್ಟಸಿದ್ಧಿಗಳನ್ನು ಹೊಂದಿರುವ ಗಣೇಶ ಹಟ್ಟಿ ಅಂಗಡಿ ಗಣೇಶ. ವಿಶೇಷವಾದ ಗಣೇಶನ ದರ್ಶನ ಮಾಡಲಿಕ್ಕೆ ನಮ್ಮ ಜೊತೆ ಆನಂದ ಗುರೂಜಿಯವರು ಸಹಿತ ಇದ್ದಾರೆ. ಅವರ ಜೊತೆಯಲ್ಲಿ ಗಣಪತಿಯ ದರ್ಶನ, ಗಣಪತಿಯ ವಿಶೇಷ ಪೂಜೆಗಳು, ಅವನಿಂದ ಹೇಗೆ ಪ್ರಸಾದ ನಮಗೆ ಬೀಳುತ್ತೆ ಇರತಕ್ಕಂಥದ್ದನ್ನು ಎಲ್ಲ ಗಣಪತಿಯ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಲ್ವಾ? ಬನ್ನಿ, ಎಲ್ಲ ಗಣಪತಿ ನೋಡೋರುವಂತೆ ಬನ್ನಿ, ಹೊರಟು ಬರೋಣ. ಬನ್ನಿ ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾದಂಥ ಒಂದು ಒಳ್ಳೆ ಸ್ಥಳ ಕರ್ಕೊಂಡು ಹೋಗ್ತಾ ಇದ್ದೇವೆ ನಿಮ್ಮನ್ನು. ಹಟ್ಟಿ ಅಂಗಡಿ ಕ್ಷೇತ್ರ ಅನ್ನೋದು ಭಾಳ ಪ್ರಸಿದ್ಧಿಯಾಗಿರುವಂಥದ್ದು ಮತ್ತು ತುಂಬ ಕಷ್ಟ ಕಾರ್ಪಣ್ಯಗಳಿಂದ ನಿಮ್ಮನ್ನು ದೂರ ಮಾಡಿ ಒಂದು ಒಳ್ಳೆಯ ಸನ್ಮಾರ್ಗಕ್ಕೆ ತಗೊಂಡು ಹೋಗೋದಕ್ಕೆ ಮಹಾನ್ ಚೈತನ್ಯ ಪುರುಷ ಇರತಕ್ಕಂಥ ಒಂದು ವಿಶೇಷ ಶಕ್ತಿ ಇರುವಂಥ ಈ ಒಂದು ಕ್ಷೇತ್ರಕ್ಕೆ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಆಲಯ ನೋಡಿದ್ವಿ. ಈ ಆಲಯದಲ್ಲಿ ಮತ್ತೊಂದು ವಿಶೇಷ ಇದೆ. ಪುರಾಣ ಪ್ರಸಿದ್ಧವಾದಂತಹ ರೀತಿಯಲ್ಲಿ ಹಲವಾರು ಗ್ರಂಥಗಳಲ್ಲಿ ವಿಶ್ಲೇಷಣೆ ಮಾಡೋ ಪ್ರಕಾರ 32 ಗಣಪತಿಗಳು ಬಹಳ ವಿಶೇಷ ಅಂತ ನಾವು ಹೇಳ್ತೀವಿ. ಅಂಥ 32 ಗಣಪತಿಗಳಲ್ಲಿ ಇಲ್ಲಿ 26 ಗಣಪತಿಯನ್ನು ಹೊರಭಾಗದಲ್ಲಿ ಮತ್ತು ನಾಟ್ಯರಂಗ ಒಳಭಾಗದಲ್ಲಿ ಒಂದು 6 ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಗಣಪತಿ ಒಂದೊಂದು ಗಣಪತಿ ಸಹಿತ ಒಂದೊಂದು ವೈಶಿಷ್ಟ್ಯತೆ ಇದೆ. ವಿದ್ಯಾ ಗಣಪತಿ, ಸಂತಾನ ಗಣಪತಿ, ಮೋಕ್ಷ ಗಣಪತಿ, ಉದ್ದಂಡ ಗಣಪತಿ, ಶ್ರೇಷ್ಠ ಗಣಪತಿ, ಅಭಯ ಗಣಪತಿ, ಹೀಗೆ ಈ 32 ಗಣಪತಿಗಳು ಸಹಿತ ಒಂದೊಂದು ಗಣಪತಿ ಒಂದೊಂದು ಕಾರ್ಯಕ್ಕಾಗಿಯೇ ಸಿದ್ಧಿಯಾಗಿ ಕೊಡ್ತಕ್ಕಂಥದ್ದೇ ಮೂಲ ಆಗಿರತಕ್ಕಂಥ ಆಧಾರಗಳನ್ನು ಇಲ್ಲಿ ನಾವು ನೋಡಬಹುದು. ಸುವರ್ಣ ಟಿವಿಯ ಸಮಸ್ತ ವೀಕ್ಷಕರಿಗೂ ಹಟ್ಟಿ ಅಂಗಡಿ ಗಣಪತಿ ಈ ಸಿದ್ಧಿ ಗಣಪತಿ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಪರವಾಗಿ ಇವತ್ತು ಮಹತ್ತರವಾಗಿರ್ತಕ್ಕಂಥ ಶಕ್ತಿ ಚೈತನ್ಯವಾಗಿರುವಂಥ ಸಿದ್ಧಿ ಗಣಪತಿ ಹತ್ರ ನಿಮ್ಮೆಲ್ಲರ ಪರವಾಗಿ ನಾನು ಸಂಕಲ್ಪ ಮಾಡ್ತಾ ಇದ್ದೇನೆ. ಮಹಾಗಣಪತಿ ದೇವತಾಭ್ಯೋ ನಮಃ. ಸುವರ್ಣ ಟಿ ವಿ ವೀಕ್ಷಣೆ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಭಾಗ್ಯ ಕೊಟ್ಟು ಹೆಚ್ಚಿನ ರೀತಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಯಶಸ್ಸನ್ನು ಕರುಣಿಸಲಿ ಅಂತ ಹೇಳಿ ಸಿದ್ಧಿ ಗಣಪತಿ ಹತ್ರ ಈ ಒಂದು ಪ್ರಧಾನ ಸಂಕಲ್ಪದಲ್ಲಿ ಇಲ್ಲಿರ್ತಕ್ಕಂಥ ಅರ್ಚಕರು ಪ್ರಧಾನ ಸಂಕಲ್ಪ ಮಾಡ್ತಾ ಇದ್ದಾರೆ. ಈ ಸಂಕಲ್ಪಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಸಂಕಲ್ಪನ ನಿಮ್ಮೆಲ್ಲರ ಪರವಾಗಿ ನಾನು ಮಾಡ್ತಾ ಇದ್ದೇನೆ.
ಈ ಒಂದು ಗಣಪತಿ ವಿಶೇಷ ಏನಪ್ಪ ಅಂದರೆ ಈ ಗಣಪತಿಯಲ್ಲಿ ಬೇಡದಂಥ ಸಕಲ ಏನೇ ನೀವು ಕೇಳಿ ಯಾವುದೇ ಥರ ಸಮಸ್ಯೆಗಳಿಗೆ ಒಂದು ಪರಿಹಾರ ಆದರೂ ಸಹಿತ ಇಲ್ಲಿ ಗಣಪತಿ ಭಾಳ ಬೇಗ ಸಿದ್ಧಿಸ್ತಾನೆ. ಆ ಥರ ಸಿದ್ಧಿಸುವಂತಹ ಚೈತನ್ಯ ಮೂರ್ತಿ ಇಲ್ಲಿ ಇರತಕ್ಕಂಥ ಅಟ್ಟಿ ಅಂಗಡಿ ಗಣಪತಿ. ಈ ಸಿಂಗಾರನ್ನು ಸ್ವಾಮಿ ತಲೆ ಮೇಲಿಟ್ಟು ನಿಮ್ಮ ಕೋರಿಕೆಗಳೇನಾದರೂ ಇದ್ದರೆ ಇಂಥ ಕೋರಿಕೆಗಳನ್ನು ಇಟ್ಟು ನೀವು ಪ್ರಶ್ನೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಈ ಕೆಲಸ ಆಗುತ್ತೆ ಅಥವಾ ಇಲ್ಲ, ಈ ಕೆಲಸ ನಾನು ಮುಂದೆ ಮಾಡಬಹುದಾ ಅಥವಾ ಇದರಿಂದ ನನಗೆ ಯಶಸ್ಸಿದೆಯಾ, ಇದು ಯಾವುದೇ ತರಹ ಪ್ರಶ್ನೆ ಸ್ವಾಮಿ ಮುಂದೆ ಇಟ್ಟಾಗಲೂ ಸಹಿತ ಸ್ವಾಮಿ ತೃಪ್ತಿಯಾಗಿ ಈ ಕೆಲಸ ಆಗೋದೇ ನಿಜವಾದರೆ ನಿಮ್ಮ ಒಂದು ಸಂಕಲ್ಪ ದೃಢವಾದಂಥ ಸಂಕಲ್ಪ ಆಗಿದ್ದು ಒಳ್ಳೆಯ ಸದ್ಮಾರ್ಗದಲ್ಲಿದ್ದು ಅದು ಒಳ್ಳೆ ಥರದಲ್ಲೇ ನಡೆಯೋದಾಗಿದ್ದರೆ ಸ್ವಾಮಿ ಬಲಗಡೆಯಿಂದ ಈ ಒಂದು ಪ್ರಸಾದ ಕೊಡ್ತಾ ಇದ್ದಾರೆ. ಅಂದರೆ ಇಷ್ಟೆಲ್ಲ ಒಂದು ವಿಚಿತ್ರವಾದಂತಹ ರೀತಿ ಈ ಒಂದು ದಿನಗಳಲ್ಲೂ ಸಹಿತ ಧಾರ್ಮಿಕ ಕ್ಷೇತ್ರ ಮತ್ತು ಧಾರ್ಮಿಕವಾದಂತಹ ಆಲಯ, ಅದರಲ್ಲಿ ಇಷ್ಟೊಂದು ಪವಾಡ ಸದೃಶವಾಗಿರುವಂತಹದ್ದು ಈ ತರಹ ಒಂದು ಗಣಪತಿ ದೇವಸ್ಥಾನ, ಸಿದ್ಧಿ ಗಣಪತಿ ದೇವಸ್ಥಾನ ಈ ಅಟ್ಟಿ ಅಂಗಡಿಯಲ್ಲಿದೆ. ದ್ವಿಭುಜ ಎರಡೇ ಭುಜ ಗಣಪತಿ, ಸಂಪೂರ್ಣ ಸಾಲಿಗ್ರಾಮ ಶಿಲೆ, ಶಿಖೆಯಲ್ಲಿ ಜಟೆ ಇರುವಂತಹ ಮಹಾಗಣಪತಿ, ಸಿದ್ಧಿಯನ್ನು ನಮ್ಮ ಆದಂತಹ ಗೋವಿಂದರಾಮ ಯತಿಗಳಿಗೆ ಸಿದ್ಧಿಯಾದಂಥ ಕ್ಷೇತ್ರ, ಆದ್ದರಿಂದ ಸಿದ್ಧಿವಿನಾಯಕ ಅಂತ ಹೆಸರು ಬಂದಿರ್ತದೆ. ಅಲ್ಲದೆ ಕಲೌ ದುರ್ಗಾ ವಿನಾಯಕವು ಕಲಿಯುಗದಲ್ಲಿ ದುರ್ಗೆ ಮತ್ತು ಗಣಪತಿ ಈ ಎರಡು ಕ್ಷಿಪ್ರ ಸಿದ್ಧಿಯನ್ನು ಕೊಡುವಂಥ ದೇವತೆಗಳಾಗಿದೆ. ಈ ಗಣಪತಿಯಲ್ಲಿ ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಕಾರ್ಯಕ್ಕೆ ದೇವರ ಅನುಗ್ರಹ ಇದೆ ಅಂತಿದ್ರೆ ಪ್ರಸಾದ ರೂಪದಲ್ಲಿ ಸೂಚನೆ ಆಗತ್ತೆ. ದೇವರ ತಲೆಯ ಮೇಲೆ ಇಟ್ಟಿರುವಂಥ ಅಡಿಕೆ ಹೂವು ನಿಮ್ಮ ಕಾರ್ಯಕ್ಕೆ ದೇವರ ಅನುಗ್ರಹ ಇದೆ ಅಂತಿದ್ರೆ ಬಲಗಡೆ ಪ್ರಸಾದ ಆಗತ್ತೆ. ತೊಂದರೆ ಇದೆ, ನಿಧಾನ ಆಗ್ತದೆ ಅಂತಿದ್ರೆ ನಿಧಾನದಲ್ಲಿ ಪ್ರಸಾದ ಸಿಕ್ಕಿದೆ. ಅದು ಇವತ್ತು ಅನುಭವಕ್ಕೆ ಬಂದಂತಹ ಚಾನಲಿನ ಛಾಯಾಗ್ರಾಹಕರಿಗೆ, ಗುರೂಜಿಗಳಿಗೆ ಅನುಭವಕ್ಕೆ ಬಂದಿದೆ. ಅದೇ ರೀತಿ ನಿಮ್ಮ ಕಾರ್ಯ ಆಗುವುದಿಲ್ಲ ಅಂತಿದ್ರೆ ಎಷ್ಟೊತ್ತಿದ್ರೂ ಪ್ರಸಾದ ಆಗುವುದಿಲ್ಲ. ಇದು ಈ ಗಣಪತಿಯ ವಿಶೇಷ. ಭಕ್ತರ ಅಭೀಷ್ಟವನ್ನು ನೆರವೇರಿಸುವ ಮಹಾಗಣಪತಿ ಇವ ಆಗಿದ್ದಾನೆ. ಇಲ್ಲಿ ನಿತ್ಯವೂ ಗಣಹೋಮ ನಡೆಯುತ್ತೆ. ಒಂದು 40 ವರ್ಷಗಳಿಂದ ಅವಿಚ್ಛಿನ್ನವಾಗಿ ಈ ಗಣಹೋಮ ನಡೆದುಕೊಂಡು ಬಂದಿದೆ ಅಷ್ಟದ್ರವ್ಯಾತ್ಮಕವಾಗಿ. ಆ ಒಂದು ಗಣಹೋಮದ ಶಕ್ತಿಯೇ ಕೇಂದ್ರೀಕೃತವಾಗಿ ಭಕ್ತರ ಅಭೀಷ್ಟ ನೆರವೇರ್ತಾ ಇದೆ. ವೀಕ್ಷಕರೇ, ಇಷ್ಟೊತ್ತು ತಾವೆಲ್ಲ ನೋಡಿದ್ರಿ, ಬಹಳ ವಿಶೇಷವಾದ್ದು. ಅದರಲ್ಲಿ ಸ್ವಾಮಿ ಪ್ರಸಾದದ ಒಂದು ಸನ್ನಿವೇಶ ನೀವೆಲ್ಲ ನೋಡಿ ಭಾಳ ತೃಪ್ತಿಪಟ್ಟಿದ್ದೀರಾ ಅಂದ್ಕೊಳ್ತೇನೆ. ಯಾಕೆಂದರೆ ನೀವೆಲ್ಲ ಏನು ಸಂಕಲ್ಪ ಮಾಡಿದ್ರೋ, ನೀವು ಕೂತು ವೀಕ್ಷಣೆ ಮಾಡುವಾಗ ನಿಮ್ಮ ಸಂಕಲ್ಪಗಳೇನಿತ್ತೋ ಆ ಸಂಕಲ್ಪಕ್ಕೆ ಎಲ್ಲರಿಗೂ ಸೇರಿ
ಭಗವಂತ ಇವತ್ತು ದಿವಸ ಸ್ವಲ್ಪ ತಡವಾದರೂ ಸಹಿತ ವಿಶೇಷವಾದ ಆಶೀರ್ವಾದ ಕೊಟ್ಟಿದ್ದಾನೆ ಭಗವಂತ. ಆ ಆಶೀರ್ವಾದ ಪುಷ್ಪ ಪ್ರಸಾದ, ಈ ಒಂದು ಸಿಂಗಾರ ಅಂದರೆ ಅಡಿಕೆ ಹೂವಿನ ಪ್ರಸಾದ ಆಶೀರ್ವಾದ ಆಗಿದ್ದು ನೀವೆಲ್ಲರೂ ನೋಡಿದ್ದೀರಿ. ಈ ಪ್ರಸಾದ ಇಲ್ಲಿರ್ತಕ್ಕಂಥ ಪ್ರಧಾನ ಅರ್ಚಕರು ನನಗೆ ಪ್ರಸಾದವನ್ನು ಕೊಟ್ಟಿದ್ದಾರೆ. ಈ ಪ್ರಸಾದ ನನಗೆ ಮತ್ತು ನಿಮ್ಮೆಲ್ಲರಿಗೂ ಸಂಬಂಧಪಡುವಂತಹದ್ದು. ಇದೆಲ್ಲರಿಗೂ ನಿಮ್ಮೆಲ್ಲರಿಗೂ ಸಿಗಲಿ ಅಂಥೇಳಿ ಗಣಪತಿನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸರ್ವರಿಗೂ ಸಿದ್ಧಿವಿನಾಯಕ ಒಳ್ಳೇದು ಮಾಡಲಿ ಅಂಥೇಳಿ ನಾನು ಪ್ರಾರ್ಥಿಸ್ತೇನೆ. व्यापिनं विश्ववन्द्यं सुरेशं परब्रह्मरूपं गणेशं भजेम. ಸಿದ್ಧಿವಿನಾಯಕ ಕ್ಷೇತ್ರ ಬಹಳ ಪುರಾತನವಾದ ಶಕ್ತಿವಂತ ಕ್ಷೇತ್ರ. ಯಾಕೆ ನನ್ನೊಂದು ಸಣ್ಣ ಅನುಭವ, ನಾನೊಂದು ಹಿಂದೆ ಜಮೀನು ತಗೊಳ್ಬೇಕಂತ ಹೇಳಿ ಒಂದು ಸಂಕಲ್ಪ ಮಾಡಿದವಾಗ ನನ್ನ ಹತ್ರ ಏನೂ ಇರಲಿಲ್ಲ. ಕೇವಲ ಒಂದು 600 ರೂಪಾಯಿ ಇದ್ದಿತ್ತು ಅಷ್ಟೇ. ಒಂದು 3.5 ಎಕರೆ ನಮ್ಮ ಪೂರ್ವಾರ್ಜಿತವಾದ ಆಸ್ತಿ ತಗೊಳ್ಬೇಕಂತ ತುಂಬ ಕಷ್ಟಪಟ್ಟೆ. ಆವಾಗ ಸ್ವಾಮಿ ಹತ್ರ ಬಂದವಾಗ ಸ್ವಾಮಿಯಲ್ಲಿ ಕೇಳಿದವಾಗ ಬಲಗಡೆಯಿಂದ ಅನುಗ್ರಹ ಆಯಿತು. ಅದೇ ನಂತರ ಕಾರ್ಯಕ್ಕೆ ಮುಂದೆ ಹೋಗ್ಬೇಕಂತಿದ್ದೆ. ಇಟ್ಟು ಮರುದಿವಸ ಯಾರ್ದೋ ಒಂದು ವ್ಯಕ್ತಿಯ ರೂಪದಲ್ಲಿ ನನಗೆ ಬದುಕಬೇಕಾದಂಥ ಹಣ ಸಿಕ್ತು. ಒಂದು ಸುಮಾರು 3.5 ಲಕ್ಷ ರೂಪಾಯಿವರೆಗೆ ಸಿಕ್ಕಿದ ನಂತರ ಆ ನಂತರ ಇಲ್ಲಿ ಬಂದು ನಾನು ಸದಾಕಾಲ ಸ್ವಾಮಿಯಲ್ಲಿ ಇದು ಮಾಡಿದೆ. ಹಾಗೆ 12 ವರ್ಷ ಸೇವೆಯನ್ನು ಸಹ ಇದು ಮಾಡಿದೆ. ಪ್ರತಿ ಸಲ ಬಂದಲ್ಲೂ ಸಹ ಇಲ್ಲಿ ಬಂದು ಉಳಿದು ತ್ರಿಕಾಲ ಪೂಜೆಯನ್ನು ನೋಡಿ, ಹಾಗೆ ಅನ್ನದಾಸೋಹ ಎಲ್ಲ ಇದೆ, ಆ ಪ್ರಸಾದ ಸ್ವೀಕರಿಸಿ ನಂತರ ಹೋಗುವಂಥದ್ದು ಬಹಳ ಒಂದು ಉತ್ತಮವಾದ ಕ್ಷೇತ್ರ. ಈ ಸ್ವಾಮಿ ದೇವಸ್ಥಾನದಲ್ಲಿ ನಾನು ಸುಮಾರು 20 ವರ್ಷಗಳಿಂದ ನಾನಿಲ್ಲಿ ಏನಿರಲಿಲ್ಲ ನನಗೆ. ನಾನು ಆವಾಗ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ನನಗೊಂದು ಬಿಸ್ನೆಸ್ಸಿಗೆ ಒಂದು ಕೇಳಿಕೊಂಡೆ. ಆವಾಗ ಪ್ರಸಾದ ಆಯಿತು. ಭಟ್ರು ಕೂಡ ನೀನು ಒಳ್ಳೇದಾಗುತ್ತೋ, ನೀನು ನಡೆಸೋ ಒಳ್ಳೇದು ಮಾಡು ಆಗುತ್ತೆ ಅಂತ ಹೇಳಿದರು. ಆನಂತರ ನಾನು ಬಿಸ್ನೆಸ್ ಪ್ರಾರಂಭ ಮಾಡಿದೆ. ನನಗೆ ಇವಾಗ ನನ್ನ ಬಿಸ್ನೆಸ್ ಎಲ್ಲ ಒಳ್ಳೆಯದಾಗಿದೆ. ನನಗೆ ಮಕ್ಕಳು 3 ಜನ ಮಕ್ಕಳಿದ್ದಾರೆ. ಬಿಸ್ನೆಸ್ ಎಲ್ಲ ಒಳ್ಳೆಯದಾಗಿದೆ. ಈಗ ತುಂಬ ಉತ್ತಮ ಸ್ಥಿತಿಯಲ್ಲಿದ್ದೆ ನಾನು. ನನಗೆ ದೇವರ ಅನುಗ್ರಹದಿಂದ ನಾನು ಯಾವಾಗಲೂ ಈ ದೇವಸ್ಥಾನದಲ್ಲಿ ಯಾವುದೇ ಕಾರ್ಯ ಮಾಡೋದಾದರೂ ಈ ದೇವರ ಅನುಗ್ರಹ ಪಡೆದೇ ನಾನು ಈ ಕೆಲಸವನ್ನು ಮಾಡ್ತೇನೆ. जगत्कारणं कारणज्ञानरूपं सुरादिं सुखादिं गणेशं भजेम. जगद्व्यापिनं विश्ववन्द्यं सुरेशं परब्रह्मरूपं गणेशं भजेम. परब्रह्मरूपं गणेशं भजेम. गणेशं भजेम. गणेशं भजेम. गणेशं भजेम. ಭೂವೈಕುಂಠ ನಿವಾಸಿಯಾದಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸ್ವರೂಪವಾಗಿ ಅವತಾರ ತಾಳಿ ಕರ್ನಾಟಕದಲ್ಲಿ ಅಗ್ನಿದೇವನಿಗೆ ಶಾಪ ವಿಮೋಚನೆಯನ್ನು ಮಾಡಿ ನೆಲೆಸಿರುವಂಥ ವೆಂಕಟರಮಣನ ಕ್ಷೇತ್ರವನ್ನು ಇವತ್ತು ದರ್ಶನ ಮಾಡಿಸ್ತಾ ಇದ್ದೀವಿ. ಎಲ್ಲರಿಗೂ ಸಹಿತ ಇದು ಪುಣ್ಯ. ಈ ಒಂದು ಕ್ಷೇತ್ರ ಕೋಲಾರ ಜಿಲ್ಲೆಯ ಮಾಲೂರಿನ ಹತ್ತಿರ ಚಿಕ್ಕ ತಿರುಪತಿ ಎನ್ನುವ ಒಂದು ಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ಮಹಾವಿಷ್ಣುವು ಅಗ್ನಿಗೆ ಶಾಪ ವಿಮೋಚನೆಯನ್ನು ಮಾಡಿದ ಅಂಥೇಳಿ ಇದರ ಪುರಾಣ ಕಥೆಗಳೆಲ್ಲ ಬರ್ತಾರೆ. ಈ ಒಂದು ದೇವಸ್ಥಾನವನ್ನು 2 ಮತ್ತು 3ನೇ ಶತಮಾನದಲ್ಲಿ ಹಿಂದೆ ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಿದ್ರು ಅಂತಿದೆ. ಭಗವಂತ ಶಾಪವಚನೆ ಮಾಡಿದ ಕ್ಷೇತ್ರವನ್ನು ನೀವೆಲ್ಲ ಕಥೆ ರೂಪದಲ್ಲಿ ಕೇಳಬೇಕು. ಹೇಗೆ ನೀವು ತಿರುಪತಿಗೆ ಹೋಗಿ ಅಷ್ಟು ದಿನಗಳ ಕಾಲ ಅಲ್ಲಿ ಇದ್ದು ದೇವರ ದರ್ಶನ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ ಭಗವಂತ ಕರ್ನಾಟಕದವರಿಗೆಲ್ಲ ಈ ಒಂದು ಬೆಂಗಳೂರಿನ ಆಸುಪಾಸಿನ ಹತ್ತಿರ ಇರತಕ್ಕಂಥವ್ರಿಗೆ ಇಲ್ಲೇ ದರ್ಶನ ಭಾಗ್ಯವನ್ನು ಸಹಿತ ಕೊಟ್ಟಿದ್ದಾರೆ. ನೀವೆಲ್ಲ ಅಲ್ಲಿ ಹೋಗಲಿಕ್ಕಾಗಲ್ಲ ಅಂಥೇಳಿ ನಮ್ಮ ಸುವರ್ಣ ವಾಹಿನಿಯ ಮುಖಾಂತರವಾಗಿ ಈ ಒಂದು ಚಿಕ್ಕ ತಿರುಪತಿಯ ವೆಂಕಟೇಶ್ವರ ಸ್ವಾಮಿ ಶ್ರೀನಿವಾಸನ ದರ್ಶನವನ್ನು ನಿಮಗೆ ಮಾಡಿಸ್ತಿದ್ದೇವೆ. ರಥಸ್ಥಂ ಮಾಧವಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ ಅಂಥೇಳಿ ಒಂದು ಶ್ಲೋಕದ ಸೂತ್ರ ಅರ್ಥ ಉಂಟು. ರಥೋತ್ಸವಗಳು ಅಂಥೇಳಿ ಈಗಿನ ಹೇಳಿದೆ ನಿಮಗೆ, ಉತ್ತರಾಯಣದಲ್ಲಿ ಎಲ್ಲ ಉತ್ಸವಾದಿಗಳು ನಡ್ಕೊಂಡು ಹೋಗ್ತಾರೆ. ಅದರಲ್ಲಿ ವಿಶೇಷವಾಗಿ ಚಿಕ್ಕ ತಿರುಪತಿ ಎನ್ನುವಂಥ ಕ್ಷೇತ್ರದಲ್ಲಿ
ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಮಖಾ ನಕ್ಷತ್ರ ಯಾವತ್ತು ಬರುತ್ತದೆಯೋ ಪುಬ್ಬ ನಕ್ಷತ್ರ ಆ ದಿನ 9 ದಿನಗಳ ಮಹಾರಥೋತ್ಸವ ಆ ಒಂದು ಸ್ವಾಮಿಗೆ ನಡೆಯುತ್ತದೆ. ರಥೋತ್ಸವ ಅಂದರೆ 3 ದಿನ, 5 ದಿನ, 7 ದಿನ, 9 ದಿನಗಳ ಕಾಲ ಮಾಡ್ತಾರೆ. ಇಲ್ಲಿ ನಡೆಯತಕ್ಕಂಥದ್ದು 9 ದಿನದ ರಥೋತ್ಸವ. ಮೊದಲನೇ ದಿನ ಅಲ್ಲಿ ವೈಖಾನಸ ಆಗಮದ ಪ್ರಕಾರ ಪಾಂಚರಾತ್ರ ವೈಖಾನಸ ಅಂತೇಳಿ ವಿಷ್ಣು ದೇವಸ್ಥಾನ 2 ಆಗಮಗಳು. ಅಲ್ಲಿ ವೈಖಾನಸ ಆಗಮದಂತೆ, ಅಂಕುರಾರ್ಪಣಾ ಮೃತ್ತಿಕಾ ಸಂಗ್ರಹಣದಂತೆ 9 ದಿನಗಳ ಕಾರ್ಯಕ್ರಮಗಳೆಲ್ಲ ಪ್ರಾರಂಭವಾಗ್ತಾರೆ. 5ನೇ ದಿನ ಅಥವಾ 7ನೇ ದಿನ ಕಲ್ಯಾಣೋತ್ಸವಗಳನ್ನು ಮಾಡ್ತಾರೆ ಮತ್ತು ಪ್ರಹ್ಲಾದ ಚರಿತ ಅಂತೇಳಿ ಮಾಡ್ತಾರೆ. ಪ್ರದೋಷಕಾಲದಲ್ಲಿ ಗಜೇಂದ್ರ ಮೋಕ್ಷ ಅಂತ ಮಾಡಿ ಮಾಧವ ಅಂದರೆ ಮಹಾವಿಷ್ಣುವನ ರಥದ ಮೇಲೆ ಕೂರಿಸುವಂಥ ಈ ಒಂದು ವಿಶೇಷವಾದಂಥ ದಿನ ಈ ದಿನ ಬರ್ತದೆ. ಅದು 7ನೇ ದಿನ ರಥಾರೋಹಣ ಮಾಡುವ ಸಂಪ್ರದಾಯ ಎಲ್ಲ ಕಡೆ ಬಂದಿರುತ್ತೆ. ಅದೇ ರೀತಿ ಈ ಒಂದು ಕ್ಷೇತ್ರದಲ್ಲಿ ಅಗ್ನಿಗೆ ಶಾಪ ವಿಮೋಚನೆ ಅಂತ ಹೇಳಿದೆ ನಾನು. ಏನಪ್ಪ ಅಗ್ನಿಗೆ ಶಾಪ ವಿಮೋಚನೆ ಆಯಿತು ಅಂತ ನೀವೆಲ್ಲ ಕುತೂಹಲದಿಂದ ಕೇಳಿರ್ಬೋದು. ಅಗ್ನಿದೇವ ಒಂದು ಸಲ ಅಗ್ನಿ ದೇವತೆಗಳಿಗೆಲ್ಲ ಪೋಸ್ಟ್ ಮ್ಯಾನ್ ಇದ್ದಾಗೆ ನಮಗೆಲ್ಲ ಲೆಟರ್ಗಳು ತಂದು ಕೊಡ್ತಾರೆ ನೋಡಿ ಈಗಿನ ಕಾಲದ ಪೋಸ್ಟ್ ಮ್ಯಾನ್ಗಳು. ಆ ರೀತಿ ದೇವತೆಗಳೆಲ್ಲ ಸಂಕಲ್ಪ ಮಾಡಿ ಅಗ್ನಿ ಮುಖಾಂತರವಾಗಿ ನಮಗೆ ಊಟವನ್ನು ಕೊಡುವವನೊಬ್ಬರು ಬೇಕು ಅಂತೇಳಿ ಆ ಅಗ್ನಿಯನ್ನು ಇಟ್ಕೊಂಡಿದ್ದಾರೆ. ಇಂದ್ರಾಯ ಸ್ವಾಹ ಅಂದ ತಕ್ಷಣವೇ ಇಂದ್ರನಿಗೆ ಊಟವನ್ನು ತಗೊಂಡೋಗಿ ಅಗ್ನಿ ಕೊಡಬೇಕು. ಹೇಗೆ ಯಮಾಯ ಸ್ವಾಹ, ಓಂ ಶ್ರೀನಿವಾಸಾಯ ಸ್ವಾಹ. ಯಾವ ದೇವರ ಹೆಸರನ್ನು ಹೇಳಿ ದೇವನಾಗರಿ ಲಿಪಿ ನಾವು ಸಂಸ್ಕೃತದಲ್ಲಿ ಹೋಮವನ್ನು ಮಾಡಿದಾಗ ದೇವತೆಗಳಿಗೆ ಆಹಾರದ ಮುಖಾಂತರವಾಗಿ ಹೋಗ್ತಾರೆ. ಆ ರೀತಿ ಅಗ್ನಿದೇವ ಬಹಳ ತೇಜಸ್ವರವಂತ, ಬಹಳ ನಿಷ್ಠಾವಂತ. ಒಂದು ಸಲ ಅವನಿಗೆ ಶಾಪ ಬರ್ತಾರೆ. ಶ್ವೇತಕಿ ಇರತಕ್ಕಂಥನೊಬ್ಬ ಮಹಾರಾಜ ಇರ್ತಾನೆ. ಅವನು ಯಜ್ಞಯಾಗಾದಿಗಳನ್ನು ಸತತವಾಗಿ ವರ್ಷಾನುಗಟ್ಟಲೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಘೋರವಾದ ಈಶ್ವರನ ಕುರಿತು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದ ತಕ್ಷಣ ಈಶ್ವರ ಪ್ರತ್ಯಕ್ಷ ಆಗ್ತಾನೆ. ಏನು ಬೇಕಪ್ಪ ಶ್ವೇತಕಿ ಇದರಿಗೆ ಅಂತ ಕೇಳ್ತಾನೆ. ಪರಮೇಶ್ವರ, ನಾನು ಬದುಕಿರುವಾಗ 100 ವರ್ಷ ಪ್ರತಿದಿನ ಯಜ್ಞ ಯಾಗಗಳನ್ನು ಮಾಡಬೇಕು, ಸರಿಯಾದ ನನಗೆ ಬ್ರಹ್ಮತ್ವ ಆಚಾರ್ಯನ ನನಗೆ ಕೊಡಬೇಕಪ್ಪ ನೀನು ಅಂತ ಕೇಳ್ತಾನೆ. ಆಗ ಪರಮೇಶ್ವರ ದೂರ್ವಾಸರು ಅಂತ ಋಷಿಗಳಿದ್ದಾರೆ, ಅವ್ರನ್ನ ನೀನು ಕೊಡ್ತೀರಪ್ಪ, ಅವ್ರನ್ನ ಇಟ್ಕೊಂಡು ನೀನು ಯಜ್ಞ ಯಾಗಾದಿಗಳನ್ನು ಮಾಡು ಅಂಥೇಳಿ ಹೇಳಿ ಕಳಿಸ್ತಾನೆ. ಆಗ ದೂರ್ವಾಸರ ಮುಖಾಂತರವಾಗಿ ಶ್ವೇತಕಿ ರಾಜ ಯಜ್ಞವನ್ನು ಪ್ರಾರಂಭ ಮಾಡ್ತಾನೆ. ಏನು ಯಜ್ಞ ದಿವಸ ನಡೀತಾ ಇದೆ, ದಿವಸ ತುಪ್ಪ ಹೋಮಗಳೆಲ್ಲ ಆಗ್ತಾಯಿದೆ, ದೇವತೆಗಳೆಲ್ಲ ಊಟಗಳೆಲ್ಲ ಹೋಗ್ತಾಯಿದೆ. ಹೇಗೆ ನಮಗೆಲ್ಲ ಜಾಸ್ತಿ ತಿನ್ಬಿಟ್ರೆ ಅಲರ್ಜಿ ಆಗಿ ಡೈಜೆಷನ್ ಆಗಲ್ಲ ನೋಡಿ, ಅದೇ ರೀತಿ ಅಗ್ನಿದೇವನಿಗೂ ಸಹಿತ ಏನು ದಿವಸ ಯಾಗ ಮಾಡಿ 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 ಹೊಟ್ಟೆಲ್ಲ ಊದ್ಕೊಳ್ಳೋಕೆ ಶುರು ಆಗೋಗುತ್ತೆ, ಅಜೀರ್ಣ ಆಗೋಗುತ್ತೆ. ಅಗ್ನಿದೇವ ಮುಂಗಾಗ್ತಾನೆ. ದೇವತೆಗಳಿಗೆಲ್ಲ ಏನು ಗಾಬರಿ ಆಗೋಗುತ್ತೆ, ಏನಪ್ಪ ನಮಗೆಲ್ಲ ಊಟ ಬರೋದಲ್ಲ, ಇವನು ಪೋಸ್ಟ್ ಮ್ಯಾನೇ ನಿಮ್ಮನೆ ಬರೋದ್ರೆ ಲೆಟ್ರೇ ಬರೋಲ್ವಲ್ಲ ಮನೆಗೆಲ್ಲ. ಆ ರೀತಿ ದೇವತೆಗಳಿಗೆಲ್ಲ ಭಾರಿ ತೊಂದರೆ ಉಂಟಾಗೋಗ್ತದೆ. ಅಯ್ಯೋ ಏನಪ್ಪ ಮಾಡೋದು, ಈ ಥರ ಆಗೋಗಿದೆ ಅಂಥೇಳಿ ದಿವಸ ಯಜ್ಞ ಆಗಾದರೂ ಇಬ್ಬರು ಕೂತ್ಕೊಂಡು ಮಾಡ್ತಾ ಇದ್ದಾನೆ. ಆದ್ದರಿಂದ ಆ ಯಜ್ಞವನ್ನು ಸ್ವಲ್ಪ ನಿಲ್ಲಿಸೋಕ್ಕೆ ಹೇಳಿ ಅಂಥೇಳಿ ದೂರ್ವಾಸರ ಹತ್ರ ಬಂದು ಅವನ್ನೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಆಗ ಪುನಃ ಕೂತ್ಕೊಂಡು ದೂರ್ವಾಸಗಳು ಪ್ರಶ್ನೆಯನ್ನು ಮಾಡಿದಾಗ ಆಗ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ. ಇವನಿಗೆ ಆರೋಗ್ಯ ಕೆಟ್ಟೋಗಿದೆ, ಆದ್ದರಿಂದ ನಾವು ಯಾರೂ ನಿವಾರಣೆ ಮಾಡಲಿಕ್ಕಾಗೋದಿಲ್ಲ. ಅಖಿಲಾಂಡನೋಜಕ ಬ್ರಹ್ಮಾಂಡನಾಜಕ ಪುನಃ ನಾರಾಯಣನ ಅವತಾರದಲ್ಲಿ ಬಂದಾಗ ಕಾಂಡವ ವನವನ್ನು ಇವನು ದಹಿಸಿದರೆ ಅದು ಔಷಧಿ ಗಿಡಗಳೆಲ್ಲ ಇದೆಯಪ್ಪ. ಆವಾಗ ಅಗ್ನಿದೇವನಿಗೆ ಅಲ್ಲಿಂದ ಶಾಪವಂಚನೆ ಅದು ಕಮ್ಮಿ ಆಗ್ತಾ 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 ಅಗ್ನಿದೇವ ಸರಿ ಹೋಗ್ತಾನೆ ಅಂತೇಳಿ ಬ್ರಹ್ಮದೇವ ಹೇಳ್ತಾನೆ. ಸರಿ 100 ವರ್ಷಗಳ ತಪಸ್ಸು ಮಾಡ್ತಾ ಕೂತ್ಕೋತಾನೆ ಇವರಿಬ್ಬರುವೆ. ನಂತರ ಕೃಷ್ಣ ಮತ್ತು ಅರ್ಜುನ ನಾರಾಯಣ ಅಂತ ಹೇಳಿದ್ರೆ ನರ ಮತ್ತು ನಾರಾಯಣರ ವೇಷದಲ್ಲಿ ಅವತಾರ ತಾಳ್ತಾರೆ. ತಾಳಿದಾಗ ಮಹಾಭಾರತದ ಕಥೆಯೆಲ್ಲ ನೀವು ಕೇಳಿದಿರ. ಅಲ್ಲಿ ಬಂದ ಕಾಂಡವ ವನವನ್ನು ನೀನು ದಹನ ಮಾಡು ಅಂತೇಳಿ, ಅಂದರೆ ತಿನ್ನು ಅಂತೇಳಿ ಅಗ್ನಿದೇವನಿಗೆ ಕೊಡ್ತಾರೆ. ಇಂದ್ರ ಅದನ್ನು ತಿನ್ನುಬಿಡ್ತಾನಲ್ಲ ಕಾಂಡವವನ್ನೆಲ್ಲ ಅಂಥೇಳಿ ಕೋಪಗ್ರಸ್ತನಾಗಿ ಮಳೆ ಬರುವಂತೆಲ್ಲ ಕರೆಸ್ತಾನೆ. ಆದರೆ ಶರ ಬಾಣಗಳಿಂದ ಅರ್ಜುನ ಅದನ್ನೆಲ್ಲ ಮಾಡಿ ಅಗ್ನಿದೇವನಿಗೆ ಶಾಪ ಮೋಚನೆ ಮಾಡೋಕ್ಕೋಸ್ಕರ ಆ ಕಾಡನ್ನೆಲ್ಲ ಭಕ್ಷಣೆ ಮಾಡು ಅಂತೇಳಿ ಅರ್ಜುನ ಸಹಾಯ ಮಾಡ್ತಾನೆ ಅಗ್ನಿದೇವನಿಗೆ. ಅಗ್ನಿ ಎಲ್ಲವನ್ನು ತಿಂದುಕೊಂಡು ಕಾಂಡವನ್ನು ದಹಿಸುವಾಗ ಮಧ್ಯದಲ್ಲಿ ಒಬ್ಬ ತಕ್ಷಕ ಅಥವಾ ಒಬ್ಬ ಸರ್ಪ ಸೇರ್ಕೊಂಡ್ಬಿಟ್ಟಿರ್ತಾನೆ. ಅಗ್ನಿದೇವನಿಗೆ ಗೊತ್ತಾಗಲ್ಲ, ಅವನ ಚರ್ಮದಿಂದ ಮೈಯೆಲ್ಲ ಸುಟ್ಟು ಹೋಗ್ತಾನೆ.
ಶಾಪವನ್ನು ಕೊಟ್ಟು ನಿನ್ನ ಬೆಳಕು ನಿನ್ನ ಕೀರ್ತಿ ಎಲ್ಲ ನಶ್ವರ ಆಗೋಗಲಿ ಅಂತ ಶಾಪ ಕೊಡ್ತಾನೆ ಆ ನಾಗ ತಕ್ಷಕ. ಆಗ ಅವನ ಅಗ್ನಿದೇವ ಮಂಕಾಗಿ ಉರಿಯದೆ ಸಣ್ಣದಾಗಿ ಆರೋಗ್ತಾನೆ. ತೇಜಸ್ಸಿಲ್ಲ, ದೇವತೆಗಳಿಗೆಲ್ಲ ಊಟಗಳೆಲ್ಲ ಇಲ್ಲ, ಶಾಪ ಆಗೋಗಿದೆ, ಏನು ಮಾಡೋದಪ್ಪ ಅಂತೇಳಿ ಎಲ್ಲ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಲ್ಲಿಗೆ ಬರ್ತಾನೆ. ಶ್ರೀನಿವಾಸನಾಗಿ ಹೇಗೆ ತಿರುಪತಿ ಕ್ಷೇತ್ರ ನೆಲೆಸಿದ ಮೇಲೆ ವೆಂಕಟೇಶ್ವರನಾಗಿ ಇಲ್ಲಿ ಬಂದಾಗ ಆ ಒಂದು ಚಿಕ್ಕ ತಿರುಪತಿ ಕ್ಷೇತ್ರದಲ್ಲಿ ಅಗ್ನಿದೇವ ಇನ್ನೂ ತಪಸ್ಸು ಕೂತಿರ್ತಾನೆ. ಅವನ ದರ್ಶನವನ್ನು ಕೊಟ್ಟು ಆ ಒಂದು ಅಗ್ನಿಯನ್ನು ಇವನು ಆ ಒಂದು ಪುಬ್ಬಾ ನಕ್ಷತ್ರ ಅಂತ ಹೇಳಿದೆ ನಿಮಗೆ. ಆ ನಕ್ಷತ್ರ ದಿನ ಅಗ್ನಿಯನ್ನು ತನ್ನ ದೇಹದಲ್ಲಿ ಐಕ್ಯ ಮಾಡಿಕೊಂಡು ಶಾಪ ಮೋಚನೆ ಮಾಡಿಕೊಡ್ತಾನೆ. ಅಂಥ ಒಂದು ಕ್ಷೇತ್ರ ಚಿಕ್ಕ ತಿರುಪತಿ ಅಂತ ಕರೀತಾರೆ. ರಥೋತ್ಸವದಲ್ಲಿ ಹೇಗೆ ನಿಮಗೆ ವೆಂಕಟರಮಣ ಸ್ವಾಮಿಯನ್ನು ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ನೀವು ಇಲ್ಲಿ ಇರತಕ್ಕಂಥ ತಿರುಪತಿ ವೆಂಕಟರಮಣ ರಥೋತ್ಸವದಲ್ಲಿ ದೇವರ ದರ್ಶನವನ್ನು ಮಾಡಬೇಕು. ಆ ರಥವನ್ನು ನೋಡಿದರೆ ಸಾಕು ನೀವು ವೈಕುಂಠ ಒಂದು ವಿಷ್ಣುವಿನ ದರ್ಶನವನ್ನು ಮಾಡಿದಾಗ್ತಾರೆ. ರಥದಲ್ಲಿ 9-7 ವರ್ಣಗಳ ಧ್ವಜಗಳನ್ನು ಹಾಕಿದ್ದಾರೆ. ನವಗ್ರಹಗಳಿರ್ತಾರೆ, ಅಷ್ಟದಿಕ್ಪಾಲಕರಿರ್ತಾರೆ. ಬ್ರಹ್ಮದೇವ ಮುಂದೆ ರಥವನ್ನು ಕೂರಿಸಿ ರಥವನ್ನು ನಡೆಸ್ತಾ ಇದ್ದಾನೆ. ಎಲ್ಲ ದೇವತೆಗಳು ಮಹಾವಿಷ್ಣುವನ್ನು ರಥದಲ್ಲಿ ಕೂರಿಸಿ ಎಳ್ಕೊಂಬರ್ತಾ ಇರುವಂಥ ದೃಶ್ಯವನ್ನೆಲ್ಲ ನೋಡ್ಬೋದು. ರಥೋತ್ಸವದಲ್ಲಿ ವಿಶೇಷವಾದಂಥ ಭಕ್ತರು ಎಳೆಯುವಾಗ ಅದರಲ್ಲಿರ್ತಕ್ಕಂಥ ಪಾನಕ, ಕೋಸಂಬರಿ, ಮಜ್ಜಿಗೆಗಳನ್ನು ಎಲ್ಲ ದಾನ ಧರ್ಮಗಳನ್ನು ಮಾಡಬೇಕು. ಆ ಒಂದು ಕ್ಷೇತ್ರದಲ್ಲಿ ಹೇಳಿದೆ ನಿಮಗೆ ವಿಶೇಷವಾದ ಪುಣ್ಯ ಕೆಲಸವನ್ನು ಮಾಡಿದರೆ ಮಾತ್ರ ನಿಮಗೆ ಪುಣ್ಯ ಸಿಗ್ತಾರೆ. ಅಲ್ಲಿ ಹೋಗಿ ಬೇಡದೇ ಇರೋ ಕೆಲಸ ಮಾಡಿದಾಗ ಅಂಥ ಒಂದು ವಿಶೇಷವಾದಂಥ ನಾವು ಪಾಪಗಳನ್ನು ಮಾಡಿದಂತಾಗ್ತದೆ. ಆ ಒಂದು ಪಲ್ಲಕ್ಕಿ ಉತ್ಸವ, ಹನುಮಂತೋತ್ಸವ, ಧ್ವಜದ ಪ್ರಾಕಾರಗಳು, ದೇವಸ್ಥಾನ ಸಭಾಗಳನ್ನು ಹೇಗೆ ವಿಶೇಷವಾಗಿ ಅಲಂಕೃತವಾಗಿ ಭೋಜನಗಳು ನೋಡಿ, ಎಷ್ಟು ಜನ ಟ್ಯಾಕ್ಟ್ರಲ್ಲಿ ಬಂದು ಬೇಕಾದಷ್ಟು ನೀರು, ಮಜ್ಜಿಗೆ, ಪಾನಕಗಳನ್ನು ದಾನ ಮಾಡ್ತಿದ್ದಾರೆ, ಹಣ್ಣು ಹಂಪಲುಗಳನ್ನು ಹಂಚುತ್ತಿದ್ದಾರೆ. ಭಕ್ತಾದಿಗಳ ಸಡಗರದ ನಮ್ಮ ಮನೆಗೆ ಹಿರಿಯ ತಂದೆ ತಾಯಿಗಳು ಬಂದಂಥ ವಿಶೇಷವಾದಂಥ ಆತಿಥ್ಯವನ್ನಲ್ಲಿ ಹೇಗೆ ನಾವು ಮಾಡ್ತೀವೋ ಅಷ್ಟು ವಿಜೃಂಭಣೆಯಿಂದ ಭಕ್ತಾದಿಗಳೆಲ್ಲ ಸೇರಿ ಆ ಒಂದು ತಿರುಪತಿ ವೆಂಕಟರಮಣ ಸ್ವಾಮಿಯ ರಥವನ್ನು ಎಳೆದು ಸಂತೋಷಭರಿತರಾಗಿದ್ದಾರಲ್ವ, ಅವರೆಲ್ಲ ಒಂದು ಸಲ ದರ್ಶನ ಮಾಡಿಕೊಂಡು ಸ್ವಾಮಿಯ ಕೃಪೆಗೆ ನಾವು ಸಹಿತ ಪಾತ್ರರಾಗೋಣ. ಬನ್ನಿ ನೋಡ್ಕೊಂಡು ಬರೋಣ. सर्वलोकैकनाथं 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 विष्णुं वन्दे सर्वलोकैकनाथं विष्णुं वन्दे सर्वलोकैकनाथं विष्णुं वन्दे सर्वलोकैकनाथम् ವೀಕ್ಷಕರೇ, ನಾವು ಈ ದಿವಸ ಕೋಲಾರ ಜಿಲ್ಲೆಯ ಮಾಲೂರಿನ ಪ್ರಸಿದ್ಧ ಕ್ಷೇತ್ರ ಅಂತಲೇ ಹೇಳ್ಬೋದಾದ ಚಿಕ್ಕ ತಿರುಪತಿಯಲ್ಲಿ ಇದ್ದೀವಿ. ಇದು ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಗುರೂಜಿಯಿಂದ ತಿಳಿಯೋಣ ಬನ್ನಿ. ಇಂದು ವಿಶೇಷವಾಗಿ ಕೋಲಾರ ಜಿಲ್ಲೆಯ ಚಿಕ್ಕ ತಿರುಪತಿಯಲ್ಲಿ ವಿಶೇಷವಾಗಿ ಸ್ವಾಮಿಗೆ ಬ್ರಹ್ಮರಥೋತ್ಸವ ಕಾರ್ಯಕ್ರಮವು ಪ್ರತಿ ವರ್ಷದಂತೆ ಚೈತ್ರ ಮಾಸದ ಪುಬ್ಬಾ ನಕ್ಷತ್ರ ಯಾವತ್ತು ಬರುತ್ತದೋ ಆ ದಿನದ ಅಗ್ನಿದೇವನಿಗೆ ಶಾಪ ವಿಮೋಚನೆ ಆದಂಥ ಪುಣ್ಯಕರವಾದಂಥ ದಿನ. ಆ ದಿನ ಸ್ವಾಮಿಗೆ ವಿಶೇಷವಾಗಿ
ಈ ಒಂದು ಭೂವೈಕುಂಠ ಅಲಂಕಾರವಾದಂಥ ಈ ವೆಂಕಟರಮಣ ತಿರುಪತಿ ವೆಂಕಟೇಶ್ವರ ಮೂರ್ತಿಯನ್ನು ದರ್ಶನ ಮಾಡಲು ಸಾವಿರಾರು ಜನ ಭಕ್ತಾದಿಗಳು ಈ ಒಂದು ಬ್ರಹ್ಮರಥೋತ್ಸವದಲ್ಲಿ ಇಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಬ್ರಹ್ಮರಥೋತ್ಸವ ಅಂದರೆ ಕೆಲವು ಕಡೆ 3 ದಿನ, 5 ದಿನ ಮತ್ತು 9 ದಿನಗಳಂತೆ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ಈ ಒಂದು ಊರಲ್ಲಿ 9 ದಿನಗಳ ಕಾಲ ಶ್ರೀಮನ್ನಾರಾಯಣನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಬ್ರಹ್ಮರಥೋತ್ಸವವು ಈ ಒಂದು 9 ದಿನಗಳ ಕಾಲ ನಡೆಯುತ್ತದೆ. ಅದರಲ್ಲಿ ಇವತ್ತಾಗಲೇ 7ನೇ ದಿನ ಬ್ರಹ್ಮರಥದಲ್ಲಿ ಸ್ವಾಮಿಯನ್ನು ಬೆಳಗಿನಿಂದ ವಿಶೇಷವಾಗಿ ಆರಾಧಿಸಿ ಅಲಂಕಾರಗಳಿಂದ ಪುಷ್ಪಾರ್ಚನೆಗಳಿಂದ ಅಲಂಕರಿಸಿ ಮಂಟಪ ಉತ್ಸವಗಳು ಅಂತೇಳಿ ದೇವಸ್ಥಾನದ ಸುತ್ತಲೂ ಅವನಿಗೆ ವಿಶೇಷ ಪೂಜೆಗಳಿಂದ ಮಾಡಿ ಸ್ವಾಮಿಯನ್ನು ಬ್ರಹ್ಮರಥದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡುವ ಸುಸಂದರ್ಭ. ದೇವಸ್ಥಾನಕ್ಕೆ ನೀವೆಲ್ಲ ಭಕ್ತಾದಿಗಳು ಬಂದಿದ್ದೀರಾ. ನೀವೆಲ್ಲ ಸ್ವಾಮಿಯ ಒಳಗಡೆ ದರ್ಶನವನ್ನು ಮಾಡಿ ರಥೋತ್ಸವದಲ್ಲಿ ಪಾಲ್ಗೊಂಡು ನಿಮ್ಮ ಕೋರಿಕೆಗಳೆಲ್ಲ ನೆರವೇರಲಿ ಅಂತೇಳಿ ಈ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಹತ್ರ ನಿಮಗೆಲ್ಲರೂ ಪ್ರಾರ್ಥನೆ ಮಾಡ್ತಿದ್ದೇನೆ. ಬನ್ನಿ ವೀಕ್ಷಕರೇ, ಈ ದೇವಾಲಯನ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಆ ದೇವರ ದರ್ಶನವನ್ನ ನಾವೆಲ್ಲ ಮಾಡ್ಕೊಂಡು ಬರೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಇದು 750 ವರ್ಷಗಳ ಹಿಂದೆ ಪುರಾತನ ದೇವಸ್ಥಾನವಾಗಿದ್ದು ಇದು ಅಭಯಹಸ್ತ ಉಳ್ತಕ್ಕಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇದು ಈ ಕರ್ನಾಟಕದಲ್ಲಿ ಈ ಅಭಯಹಸ್ತ ಇರ್ತಕ್ಕಂಥ ದೇವಸ್ಥಾನಗಳು ಎಲ್ಲೂ ಇಲ್ಲ. ಇದಕ್ಕೆ ಸಾವಿರಾರು ಜನ ಈ ಚೈತ್ರ ಮಾಸದಲ್ಲಿ ಪ್ರತಿ ವರ್ಷ ಚೈತ್ರ ಮಾಸ ಪುಬ್ಬ ನಕ್ಷತ್ರದಲ್ಲಿ ದೇವರ ಬ್ರಹ್ಮರಥೋತ್ಸವ ನಡೆಯುತ್ತೆ. ಈ ಬ್ರಹ್ಮರಥೋತ್ಸವಕ್ಕೆ ರಾಜ್ಯಾದ್ಯಂತ ಮತ್ತು ಅಂತರ್ರಾಜ್ಯ ಹೊರ ರಾಜ್ಯಗಳಿಂದಲೂ ಸಾಕಷ್ಟು ಜನ ಬೇಕಾದಷ್ಟು ಜನ ಬಂದು ಭಕ್ತಾದಿಗಳು ಬರ್ತಾರೆ. ಮತ್ತು ಅರವಂಟಿಗೆ ನೀರು ಮಜ್ಜಿಗೆ ಅರವಂಟಿಗೆಗಳನ್ನೆಲ್ಲ ಕೊಡ್ತಾರೆ. ಸ್ವಯಂ ಪ್ರೇರಿತರಾಗಿ ಊಟಗಳೆಲ್ಲ ಅರವಂಟಿಗೆ ಮುಖಾಂತರ ಊಟ ಎಲ್ಲ ಬಿಡ್ತಾರೆ. ಜೊತೆಗೆ ನೀರು ಮಜ್ಜಿಗೆ ಪಾನಕ ಮತ್ತು ಇದನ್ನೆಲ್ಲ ಇದು ಮಾಡ್ತಾರೆ. ಇಲ್ಲಿ ಯಾವುದೇ ಭಕ್ತನು ತನ್ನ ಕೋರಿಕೆಯನ್ನು ನೆರವೇರಿಸ್ಕೊಂಡ್ರೆ ಈ ದಿವಸದಲ್ಲಿ ಬಂದು ಅದನ್ನು ಭಗವಂತನ ಪ್ರಾರ್ಥನೆ ಮಾಡಿಕೊಂಡ್ರೆ ತಕ್ಷಣ ಇದನ್ನು ನೆರವೇರುತ್ತದೆ. ಔಷಧೇ ಚಿಂತಯೇದ್ ವಿಷ್ಣುಂ ಭೋಜನೆ ಚ ಜನಾರ್ದನಂ ಶಯನೆ ಪದ್ಮನಾಭಂ ಚ ವಿವಾಹೆ ಚ ಪ್ರಜಾಪತಿಂ ಯುದ್ಧೇ ಚಕ್ರಧರಂ ದೇವಂ ಪ್ರವಾಸೆ ಚ ತ್ರಿವಿಕ್ರಮಂ ನಾರಾಯಣಂ ತನುತ್ಯಾಗೆ ಶ್ರೀಧರಂ ಪ್ರಿಯ ಸಂಗಮೇ ದುಸ್ವಪ್ನೆ ಸ್ಮರ ಗೋವಿಂದಂ ಸಂಕಟೇ ಮಧುಸೂದನಂ ಆನನೆ ನಾರಸಿಂಹಂ ಚ ಪಾವಕೆ ಜಲಶಾಯಿನಂ ಜಲಮಧ್ಯೆ ವರಾಹಂ ಚ ಪರ್ವತೆ ರಘುನಂದನಂ ಗಮನೆ ವಾಮನಂ ಚೈವ ಸರ್ವಕಾರ್ಯೇಷು ಮಾಧವಂ ಷೋಡಶೈತಾನಿ
ರಥೋತ್ಸವದಲ್ಲಿ ದೇವಸ್ಥಾನಗಳು ಬಹಳ ವಿಶೇಷವಾಗಿ 2 ವಿಗ್ರಹಗಳನ್ನು ಮಾಡಿರ್ತಾರೆ. ಒಂದು ಮೂಲಮೂರ್ತಿ ಒಳಗೆ ಇರ್ತಾನೆ, ಅವನಿಗೆ ಅಷ್ಟಬಂಧನವನ್ನು ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ. ಅದು ಸ್ಥಿರ ಪ್ರತಿಷ್ಠೆ ಅಂತ ಕರೀತಾರೆ. ಚರ ಪ್ರತಿಷ್ಠೆ ಅಂದರೆ ಅದೇ ರೀತಿ ಉತ್ಸವದ ವಿಗ್ರಹಗಳನ್ನು ಮಾಡಿರ್ತಾರೆ ಎಲ್ಲ ದೇವಸ್ಥಾನಗಳಲ್ಲೂ. ಆ ಉತ್ಸವದ ವಿಗ್ರಹಗಳನ್ನು ನಾವು ವರ್ಷಕ್ಕೊಂದು 2-3 ಬಾರಿ ಆದರೂ 10 ಬಾರಿ ಆದರೂ ಹೊರಗೆ ತರಬೇಕು ದೇವಸ್ಥಾನದ ಒಳಗಿನಿಂದ. ಅವನು ಊರನ್ನು ನೋಡಬೇಕು, ನಗರವನ್ನು. ಅವನಿಗೆ ಹೆಸರೇ ಉತ್ಸವ ಮೂರ್ತಿ ಅಂತ ಹೆಸರು. ನೋಡಿರಬೇಕು ನಿಮ್ಮಲ್ಲೆಲ್ಲ ತಮಾಷೆಗೆ ಬೀದಿ ಸುತ್ತವನೊಬ್ಬ ಇದ್ದರೆ, ಏನು ಉತ್ಸವ ಮೂರ್ತಿ ಥರ ಅಲಂಕಾರ ಮಾಡ್ಕೊಂಡು ಬೀದಿ ಸುತ್ತಾ ಇರ್ತೀಯ ಅಂತೆಲ್ಲ ಹೇಳ್ತಾ ಇರ್ತಾರೆ. ಯಾತಕ್ಕೋಸ್ಕರ? ಉತ್ಸವ ಮೂರ್ತಿನ ಶಬ್ದ ಆ ಒಂದು ದಿವ್ಯ ಮನೋಹರದ ನಿಮ್ಮ ಊರಿನ ಮೂರ್ತಿಗಳನ್ನು ಅಲ್ಲಿ ದೇವಸ್ಥಾನದಲ್ಲಿ ಬೀಗ ಹಾಕಿಟ್ಟಿರೋದಿಲ್ಲ. ನೀವೆಲ್ಲ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಬೀಗ ಹಾಕಿಟ್ರೆ ಆ ಮೂರ್ತಿ ಶಾಪ ಹಾಕ್ತಾರೆ ಊರಿಗೋಸ್ಕರ. ಆದರೆ ವರ್ಷಕ್ಕೊಂದು 5-6 ಸಲ ಅವನನ್ನು ತೊಳೆದು ಅಲಂಕಾರವನ್ನು ಮಾಡಿ ಅವನಿಗೇನು ತೋರಿಸ್ಬೇಡಿ, ಹಣ್ಣು ಹಾಲು, ಊರು ಹೆಂಗಿದೆ ಅಂತ ತೋರಿಸ್ಬೇಕು. ರಾಜನಿಗೆ ನಾವು ಊರನ್ನು ತೋರಿಸಿದಾಗೆ ವರ್ಷಕ್ಕೊಂದು 2-3 ಬಾರಿ ಆದರೂ ನೀವು ಆಯಾ ಊರಿನ ಗ್ರಾಮ ದೇವತೆಯ ಉತ್ಸವ ಅಂತ ಕರೆಯೋರು 4 ಬೀದಿಗಳಲ್ಲಿ ಪ್ರದಕ್ಷಿಣೆ ಮಾಡಿದರೆ ಅವನು ಸಂತೋಷವಾಗಿರ್ತಾರೆ. ಉತ್ಸವ ಮೂರ್ತಿ ಅಂತ ಹೆಸರು. ಅದು ಚರ ಪ್ರತಿಷ್ಠೆ ಅಂತ ಕರೀತಾರೆ. ಇಲ್ಲಿ ನೀವು ಉತ್ಸವ ಮೂರ್ತಿಯೆಲ್ಲ ಹೊರಗಡೆ ಬಂದಿರೆ. ಇನ್ನೂ ಒಂದು ಶಾಸ್ತ್ರದಲ್ಲಿ ಉತ್ಸವ ಮೂರ್ತಿ ಹೊರಗೆ ಬಂದಾಗ ಒಳಗಡೆ ದೇವರ ದರ್ಶನ ಮಾಡಬಾರ್ದು ಅಂತಲೂ ಹೇಳ್ತಾರೆ. ಆದರೆ ಕೆಲವು ಸಂದರ್ಭಗಳಲ್ಲಿ ನಾವು ರಥೋತ್ಸವಗಳಲ್ಲಿ ದರ್ಶನ ಮಾಡಿದರೆ ವಿಶೇಷ ಪುಣ್ಯ ಅಂತ ಹೇಳಿದ್ದಾರೆ. ಆದ್ದರಿಂದ ನೀವು ಒಳಗೋಗಿ ದರ್ಶನವನ್ನು ಮಾಡುತ್ತಿದ್ದೀರಾ. ಮೂಲ ಸ್ವರೂಪಿಯಾದ ಮಹಾವಿಷ್ಣು ವರದಾಭಯಾಸ್ತನಾಗಿ ನಿಮಗೆ ದರ್ಶನವನ್ನು ಕೊಡಲು ಸೂರ್ಯ ಸುಂದರವಾದ ಕಣ್ಣುಗಳು, ಹಣೆಯಲ್ಲಿ ಪಚ್ಚ ಕರ್ಪೂರ ಲೇಪಿತವಾದ ನಾಮಗಳನ್ನು ಹಾಕಿದ್ದಾರೆ, ಶುಭ್ರವಾದ ಪೀತಾಂಬರಗಳನ್ನು ಕೊಟ್ಟಿದ್ದಾನೆ. ಶ್ರೀದೇವಿ ಭೂದೇವಿ ಸಮೇತ ಪಕ್ಕದಲ್ಲೇ ನಿಂತು ಆ ಒಂದು ದಿವ್ಯ ಸುಂದರವಾದ ದರ್ಶನವನ್ನು ನೋಡಿ ಎಷ್ಟೋ ಅವನಿಗೆ ಕಳೆ ಬಂದಿದೆ ಇವತ್ತಿನ ದಿವಸ. ಅಂಥ ಒಂದು ಪುಷ್ಪಾಲಂಕಾರವನ್ನು ಮಾಡಿ ಎಲ್ಲ ಜಗತ್ತು, ಪಶು ಪಕ್ಷಿಗಳು, ಆನೆಗಳು, ಪ್ರಾಣಿಗಳು ಎಲ್ಲರೂ ಸಹಿತ ಅವನ ವೆಂಕಟೇಶ್ವರನ ಧ್ಯಾನ ಮಾಡ್ತಿರ್ತಾರೆ ಅಂತೇಳಿ ಶ್ರೀನಿವಾಸ ಕಲ್ಯಾಣದಲ್ಲಿ ಬರ್ತಾರೆ. ಅಂಥ ಒಂದು ಪರಮ ಪವಿತ್ರವಾದ ದಿನ ಇವತ್ತಿನವೆಲ್ಲ ಪ್ರತ್ಯಕ್ಷವಾಗಿ ಮಹಾವಿಷ್ಣುವಿನ ಆ ತಿರುಪತಿ ವೆಂಕಟರಮಣ ಸ್ವಾಮಿ ಶ್ರೀನಿವಾಸನ ದರ್ಶನವನ್ನು ಕುಳಿತಲ್ಲೇ ನಿಮ್ಮ ಮನೆ ಬಾಗಿಲಲ್ಲೇ ನಾವೆಲ್ಲ ತೋರಿಸ್ವಿ. ದರ್ಶನ ಮಾಡುತ್ತಾ ಆನಂದವಾಗಿರಿ ನೀವೆಲ್ಲರೂ. ಈ ದಿವಸ ಚಿಕ್ಕ ತಿರುಪತಿಯ ರಥೋತ್ಸವ. ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳ ಅನಿಸಿಕೆ ಏನು ಅಂತ ಕೇಳೋಣ. ನಮಸ್ತೆ ಅಮ್ಮ, ಯಾವ ಊರಿಂದ ಬರ್ತಾ ಇದ್ದೀರಾ? ಆನೇಕಲ್ ತಾಲೂಕು ಬ್ಯಾಗದನಹಳ್ಳಿಯಿಂದ ಬರ್ತಾ ಇದ್ದೀವಿ ಮೇಡಮ್. ನಿಮ್ಮ ಹೆಸರೇನುಮ್ಮ? ನನ್ನ ಹೆಸರು ಶಕುಂತಲಾ ಅಂತ ಮೇಡಮ್. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ನಾವು ಸುಮಾರು ಒಂದು 6 ವರ್ಷದಿಂದ ಬರ್ತಾ ಇದ್ದೀವಿ ಮೇಡಮ್. ಈ ಚಿಕ್ಕ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಮಹಿಮೆಯಾಗಿದೆ. ಕಾರಣದಿಂದ ವರ್ಷಕ್ಕೊಮ್ಮೆ ರಥೋತ್ಸವ ದಿವಸ ಬಂದು ಇಲ್ಲಿ ಭಕ್ತಾದಿಗಳು ಎಲ್ಲರೂ ಅವರವರ ಕೋರಿಕೆ ನೆರವೇರುತ್ತೆ ಅಂತ ಒಂದು ನಂಬಿಕೆಯಿಂದ ಬರ್ತಾ ಇದ್ದೀವಿ ಮೇಡಮ್. ನಮಸ್ತೆ ಅಮ್ಮ, ಯಾವ ಊರಿಂದ ಬರ್ತಾ ಇದ್ದೀರಾ? ತಮಿಳುನಾಡು ಹೊಸೂರಿಂದ ಬರ್ತಾ ಇದ್ದೀವಿ. ನಿಮ್ಮ ಹೆಸರೇನುಮ್ಮ? ಲಕ್ಷ್ಮಿ. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ಬರ್ತಾನೇ ಇದ್ದೀವಿ, ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. 10 ವರ್ಷದಿಂದ ಬರ್ತಾ ಇದ್ದೀನಿ ಅಂತ ಹೇಳ್ತಿದ್ದ. ಈ ದೇವಸ್ಥಾನದ ಮಹಿಮೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇಲ್ಲಿ ಬಂದು ಹೋದ್ಮೇಲೆ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ತುಂಬ ಶಕ್ತಿ ದೇವರು. ಇಲ್ಲಿ ಬಂದು ಹೋದ್ಮೇಲೆ ನಾವು ನೆನ್ಸ್ಕೊಂಡಿದ್ದೆಲ್ಲ ಆಗುತ್ತೆ. ನೀವೇನೇ ಆಸೆ ಪಟ್ಟು ನಿಮ್ಮೆಲ್ಲ ಆಸೆಗಳು ಈ ದೇವಸ್ಥಾನದ ಈಡೇರಿದೆ ಅಂತ ಹೇಳ್ತೀರಾ. ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನುಮ್ಮ? ಸುವರ್ಣ ಚಾನೆಲ್ 9 ಗಂಟೆಗೆ ನೋಡ್ತೀವಿ. ನೋಡಿದ ನಂತರ 10 ಗಂಟೆವರೆಗೂ ಹೇಳೋದಿಲ್ಲ. ಗುರೂಜಿ ಅವ್ರು ಮಾತಾಡೋದೆಲ್ಲ ತುಂಬ ಚೆನ್ನಾಗಿ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಸುವರ್ಣ ಚಾನಲ್ ಅವರಿಗೆ ನಮಸ್ಕಾರ, ಧನ್ಯವಾದಗಳು. ಹುಟ್ಟಿದ ಮನೆ ಹೊಸಳ್ಳಿ, ಪಕ್ಕದೂರು. ಆಗ ಚಿಕ್ಕ ಮಗುವಿನಿಂದ ಬರ್ತಾ ಇದ್ದೀನಿ. ಶ್ರಾವಣ ಶನಿವಾರ ಆಮೇಲೆ ಜಾತ್ರೆಗೆ ನಾವು ತಪ್ಪದಿರ ಇದು ನೀರು ಮಜ್ಜಿಗೆ ಪಾನಕ ಎಲ್ಲ ಮಾಡಿ ನಾವು ಬರ್ತಾ ಇದ್ದೀವಿ. ಭಗವಂತಂಗೆ ನಿಮ್ಮ ಕೈಲಾದ ಒಂದು ಸೇವೆಯನ್ನು ಮಾಡ್ತಾಯಿದ್ರ. ಈ ದೇವಸ್ಥಾನದ ಕಡೆಯಿಂದ ನಮ್ಗೆ ತುಂಬ ಇದು ಒಳ್ಳೇದು ಮಾಡಿದ್ದಾರೆ. ಅದಕ್ಕೆ ಯಾವಾಗಲೂ ನಾವು ಮನೆ ಎಲ್ಲರೂ ಒಟ್ಟಾಗಿ ಬಂದು ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇರ್ತೀವಿ. ಪ್ರತಿ ವರ್ಷ ಪ್ರತಿ ವಿಶೇಷ ದಿನಗಳಲ್ಲಿ ಬಂದು ಪೂಜೆಯನ್ನು ಮಾಡಿ ಹೋಗ್ತಾ ಇದ್ದೀರಾ. ಆಮೇಲೆ ಇದು ಅಭಿಷೇಕ 1 ವರ್ಷಕ್ಕೊಂದ್ಸಲಿ ಎಲ್ಲ ಮಾಡಿಸ್ತೀವಿ. ಧನ್ಯವಾದಗಳಮ್ಮ. ವೀಕ್ಷಕರೇ, ಈ ದೇವಾಲಯದ ಇನ್ನೊಬ್ಬ ಭಕ್ತರನ್ನ ಮಾತಾಡಿಸೋದೀನಿ. ಹಿರಿಯ ದಂಪತಿಗಳು ಅಂತಾನೆ ಹೇಳ್ಬೋದು. ಅವ್ರು ಏನು ಹೇಳ್ತಾರೆ ಕೇಳೋಣ. ನಮಸ್ತೆ ಅಮ್ಮ. ನಮಸ್ತೆ. ಏನು ಹೆಸರು ನಿಮ್ಮದು? ನಮ್ಮ ಹೆಸರು ಹೇಮಾ ವಿಜಯ್ ಕುಮಾರ್ ಅಂತ. ವಿಜಯ್ ಕುಮಾರ್ ಅಂತ. ಯಾವ ಊರಿಂದ ಬರ್ತಾ ಇದ್ದೀರಾ? ಕೃಷ್ಣರಾಜಪುರಮಿಂದ ಬರ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ಮೊದಲನೇ ಸಾರಿ ನಾವು ಬಂದಿದ್ದೀವಿ. ಇದಕ್ಕೆ ಮುಂಚೆ ಒಂದ್ಸತಿ ಬಂದಿದ್ದೀವಿ. ಜಾತ್ರೆಗೆ ಅಂತ ಬಂದಿರಲಿಲ್ಲ, ದೇವಸ್ಥಾನಕ್ಕೆ ಅಂತ ಬಂದಿದ್ವಿ ಅಷ್ಟೇ.
ಹೇಗನ್ನಿಸ್ತಿದೆ ದೇವಸ್ಥಾನ ನಿಮಗೆ? ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಇದು. ವಿಶೇಷ ಅಂತಂದರೆ ಅಲ್ಲಿ ದೊಡ್ಡ ತಿರುಪತಿಯಲ್ಲಿ ಕೈ ಈ ಥರ ಇದೆ, ಸೊ ಇಲ್ಲಿ ಚಿಕ್ಕ ತಿರುಪತಿಲಿ ಕೈ ಅಭಯ ಕೊಡ್ತಾರೆ, ಅದರಿಂದ ವಿಶೇಷವಾಗಿದೆ. ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಚೆನ್ನಾಗಿದೆ, ನಿಮ್ಮದು ಸುವರ್ಣ ಚಾನೆಲ್ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಬಹಳ ಇದ್ದಾರೆ. ಇಡ್ತಿದೆ, ಬೆಳಗ್ಗೆ ತುಂಬ ಒಳ್ಳೊಳ್ಳೆ ದೇವರ ಒಳ್ಳೊಳ್ಳೆ ಹಾಡುಗಳು ಕಾರ್ಯಕ್ರಮ ಕೊಡ್ತಾ ಹಾಡಾಗ್ತೀರಾ, ಇದ್ದಾರೆ. ಬಹಳ ಇಷ್ಟ ಭಕ್ತಿಯಲ್ಲಿ ಆಯಿತು ತುಂಬ ತುಂಬ ಚೆನ್ನಾಗಿ ನಡೀತಾ ಇದೆ. ಇದೇ ರೀತಿ ನೀವು ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು ಸರ್. ವಸಂತಕಾಲದ ಈ ಪುಬ್ಬ ನಕ್ಷತ್ರದ ಈ ಪವಿತ್ರವಾದಂಥ ದಿವಸ ಚಿಕ್ಕ ತಿರುಪತಿಯಲ್ಲಿ ವಿಜೃಂಭಣೆಯಿಂದ ನಾವೆಲ್ಲರೂ ತಿಮ್ಮಪ್ಪನ ಅಂದರೆ ವೆಂಕಟರಮಣ ಸ್ವಾಮಿಯ ರಥೋತ್ಸವನ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ದೊಡ್ಡ ತಿರುಪತಿಯಷ್ಟೇ ಪವಿತ್ರವಾದ ಸ್ಥಾನ ಇದು. ದೊಡ್ಡ ತಿರುಪತಿಯಲ್ಲಿ ಒಂದು ರೀತಿಯ ವಿಶೇಷ ಆದರೆ ನಮ್ಮ ಈ ಚಿಕ್ಕ ತಿರುಪತಿ ಮಾಲೂರು ತಾಲೂಕಿನ ಕುಬೇರ ಮೂಲೆಯಲ್ಲಿರುವಂಥ ಈ ಚಿಕ್ಕ ತಿರುಪತಿ ವಿಶೇಷ ಅಂದರೆ ಇಲ್ಲಿನ ವೆಂಕಟರಮಣ ಅಭಯ ವೆಂಕಟರಮಣ. ಯಾವುದೇ ಕಷ್ಟಗಳಿದ್ದಾಗ, ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಬಂದರೆ ಇಲ್ಲಿ ಈ ವೆಂಕಟರಮಣ ನೇರವಾಗಿ ಅಭಯ ಕೊಡ್ತಾನೆ ಅಂತ ಒಂದು ಪ್ರತೀತಿ ಇದೆ. ಅದೇ ರೀತಿ ಕೂಡ ಆಗ್ತಾ ಇದೆ. ಸಾಕಷ್ಟು ಉದಾಹರಣೆಗಳಿದ್ದಾವೆ. ಇವತ್ತಿನ ಈ ದಿವಸ ಏನಿದೆ, ಪುಬ್ಬ ನಕ್ಷತ್ರದ ಪವಿತ್ರ ದಿನ ಏನಿದೆ, ಇವತ್ತು ಲಕ್ಷಾಂತರ ಜನ ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕದ ಬಹುಭಾಗಗಳಿಂದ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಈ ಜಾತ್ರೆ ಉತ್ಸವನ ಮತ್ತು ಸ್ವಾಮಿಯ ದರ್ಶನ ಪಡ್ಕೊಂಡು ಪುನೀತರಾಗಿ ಹೊರಡುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿವತ್ತು ಕಾಣ್ತಾ ಇದ್ದೀವಿ. ಗಾತ್ರಾಯ ಕಾಮಿದಾರ್ಥ ಪ್ರದಾಜನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಮನ್ ಮಹಾವಿಷ್ಣುವು ದಶ ಅವತಾರಗಳನ್ನು ಭೂಲೋಕದಲ್ಲಿ ಎತ್ತಿ ಅದರಲ್ಲಿ ಭಾರತ ದೇಶದಲ್ಲಿ 10 ಅವತಾರಗಳನ್ನು ಮಾಡಿ ಈ ಒಂದು ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬೌದ್ಧ, ಕಲ್ಕಿಯಂತೆ ಕಲಿಯುಗದಲ್ಲಿ ಲಕ್ಷ್ಮೀ ವೆಂಕಟೇಶ್ವರನಾಗಿ ಅವತಾರವನ್ನು ಮಾಡಿ ಪದ್ಮಾವತಿಯನ್ನು ವಿವಾಹವಾಗಿ ಅಗ್ನಿಗೆ ಶಾಪ ವಿಮೋಚನೆಗೋಸ್ಕರ ಈ ಒಂದು ಚಿಕ್ಕ ತಿರುಪತಿ ಎನ್ನುವಂಥ ಕ್ಷೇತ್ರದಲ್ಲಿ ಬಂದು ಸ್ವಾಮಿ ನೆಲೆಸಿದ್ದಾನೆ. ಅವನನ್ನು ವಿಶೇಷವಾಗಿ ಬೆಳಗಿನಿಂದ ಈ ಒಂದು ದಿನ ವಿಶೇಷವಾದಂಥ ದಿನ ಚೈತ್ರ ಮಾಸದ ಪುಬ್ಬ ನಕ್ಷತ್ರ ದಿನ ರಥೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ 9 ದಿನಗಳ ಕಾಲ ನಡೆಯುತ್ತಾನೆ. ಆ ಸ್ವಾಮಿಯನ್ನು ಎಲ್ಲ ನೀವು ದರ್ಶನ ಮಾಡುತ್ತಿದ್ದೀರಾ. ಅವನು ಭೂವೈಕುಂಠ ಅಂಥೇಳಿ ಮಹಾವಿಷ್ಣು ವಜ್ರಖಚಿತವಾದ ಕಿರೀಟಗಳನ್ನು ಧಾರಣೆಯನ್ನು ಮಾಡಿ ಬೆಳಗ್ಗೆಯಿಂದ ಪುಷ್ಪಾಲಂಕಾರಗಳನ್ನೆಲ್ಲ ಮಾಡಿಕೊಂಡು ವರದ ಅಭಯ ಹಸ್ತಗಳಿಂದ ಎಲ್ಲೂ ಸಹ ಜಗತ್ತಿನಲ್ಲಿ ಇರದೇ ಇರತಕ್ಕಂಥ ಈ ಒಂದು ತಿರುಪತಿ ಕ್ಷೇತ್ರ ವಿಶೇಷವಾದಂಥ ಕ್ಷೇತ್ರ. ಈ ಒಂದು ಇದು ಚಿಕ್ಕ ತಿರುಪತಿ ಅಂತ ಕರೀತಾರೆ. ಇಲ್ಲಿ ವಿಶೇಷವಾಗಿ ಬೆಳಗಿನಿಂದ ರಥೋತ್ಸವನ್ನೆಲ್ಲ ನೋಡ್ತಾ ಇದ್ದೀರಾ. ಭಕ್ತ ಮಹಾಜಗಳೆಲ್ಲರೂ ಸಹಿತ ಈ ಒಂದು ಕಲ್ಕಿ ಅವತಾರದಲ್ಲಿ ಕೊನೆಯ ಅವತಾರವನ್ನು ಮಹಾವಿಷ್ಣು ಅವತಾರ ಮಾಡಿದ್ದಾನೆ. ಅವನು ನಮಗೋಸ್ಕರ ಜನಗಳಿಗೆಲ್ಲರ ಕಲ್ಯಾಣಕ್ಕೋಸ್ಕರ ಈ ಒಂದು ದಿನ ವಿಶೇಷವಾಗಿ ಇಲ್ಲಿ ಬಂದು ನೆಲೆಸಿರ್ತಾನೆ ಅಂತೇಳಿ ಮಹಾವಿಷ್ಣು ತಿರುಪತಿಯಾದ ಅಂತ ಕಥೆ ಎಲ್ಲ ಇದೆ. ಅದನ್ನು ನೀವೆಲ್ಲ ದರ್ಶನ ಮಾಡಿ ಪರಮ ಪವಿತ್ರವಾದ ಪುಣ್ಯವನ್ನು ನೀವು ಸಂಪಾದನೆ ಮಾಡಿ ದೇವಿ ದರ್ಶನ ಮಾಡಬೇಕು ಅಂತೇಳಿ ಈ ಕ್ಷೇತ್ರದಲ್ಲಿ ಹೇಳ್ತಾ ಇದ್ದೇನೆ. ಅಸ್ಯ ಶ್ರೀ ವಿಷ್ಣೋರ್ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ ಅನುಷ್ಠುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಅಮೃತಾಂಶುದ್ಭವೋ ಭಾನು
पालयित्वा